Okay. So where were we? ಮೊದಲನೇದೇನು ಪ್ರಾಜೆಕ್ಟ್ ಲೈಫ್ ಸೈಕಲ್. Okay. So definition, each project is having a lifespan during which it goes through various stages that are collectively referred to as the project life cycle. ಆ ಲೈಫ್ ಸ್ಪ್ಯಾನ್ ಅಲ್ಲಿ ನಡೆಯುವಂತ ವೇರಿಯಸ್ ಆಕ್ಟಿವಿಟೀಸ್, ಸೊ ವೇರಿಯಸ್ ಸ್ಟೇಜ್ ಅಲ್ಲಿ ನಡೆಯುವಂತ ವೇರಿಯಸ್ ಆಕ್ಟಿವಿಟೀಸ್ ನಾವು ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಂತ ಕರಿತೀವಿ. ಅದರಲ್ಲಿ ಇನಿಷಿಯೇಷನ್ ಫೇಸು, ಪ್ಲಾನಿಂಗ್ ಫೇಸು, ಎಕ್ಸಿಕ್ಯೂಷನ್ ಫೇಸು, ನೆಕ್ಸ್ಟ್ ಪ್ರಾಜೆಕ್ಟ್ ಕ್ಲೋಸರ್. ಓಕೆ, ಇಷ್ಟು 4 ಫೇಸ್ ಇದು ಮೇಜರ್ ಆಗಿ. ಅದರ ಒಳಗಡೆ ಬೇರೆ ಬೇರೆ ಫೇಸಸ್ ಇರುತ್ತೆ. Correct. So project management life cycle refers to the stages that a project goes through from its initiation to closure. Okay, ಏನೇನು ಆಕ್ಟಿವಿಟಿ ಇದೆ, ಯಾವ್ಯಾವ್ದು ಹಂತಗಳು, 9 ನಾಲೆಡ್ಜ್ ಏರಿಯಾಸ್ ಇದೆಯಲ್ಲ, ದಟ್ ವೇ. Next, it provides a structured approach. It provides a structured approach for what? Managing projects and ensure they are planned, executed, monitored and controlled in a ಸಿಸ್ಟಮ್ಯಾಟಿಕ್ ಮ್ಯಾನರ್. ಸಿಸ್ಟಮ್ ಶಿಸ್ತುಬದ್ಧವಾಗಿ ಅಂತ. ಓಕೆ, ಹೆಂಗೆಂಗೋ ಇರೋದಲ್ಲ ಆ ಪ್ರಾಜೆಕ್ಟ್, ಅವಾಗ ಔಟ್ಕಮ್ಮು ಕರೆಕ್ಟ್ ಆಗಿರಲ್ಲ. ಓಕೆ, ಸೊ ಇಟ್ ಪ್ರೊವೈಡ್ ಸ್ಟ್ರಕ್ಚರ್ಡ್ ಅಪ್ರೋಚ್ ಫಾರ್ ಮ್ಯಾನೇಜಿಂಗ್ ಪ್ರಾಜೆಕ್ಟ್ಸ್ ಅಂಡ್ ಇನ್ಶೂರ್. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಒಂದೇ ಅಂತಲ್ಲ, ಬಟ್ ಅದರಲ್ಲಿ ಏನು ಮೇಜರ್ ಆಗಿ ಪ್ಲಾನಿಂಗ್ ಕರೆಕ್ಟಾಗಿ ಆಗಬೇಕು, ಎಕ್ಸಿಕ್ಯೂಷನ್ ಆಗಬೇಕು, ಮಾನಿಟರಿಂಗ್ ಆಗಬೇಕು, ಕಂಟ್ರೋಲಿಂಗ್ ಆಗಬೇಕು. ಈ ಪ್ಲಾನಿಂಗು, ಎಕ್ಸಿಕ್ಯೂಷನ್, ಮಾನಿಟರಿಂಗ್, ಕಂಟ್ರೋಲ್ ಇನ್ನೊಂದ್ಸಲ ಹೇಳ್ಬೇಕಾ? ಆಮೇಲೆ ನಾನು ಕಾನೂನು ಕೈ ತಗೋಬೇಕಾಗತ್ತೆ. ಒಂದು 10 ಸಲ ಆಗಿದೆ ಇವೆಲ್ಲ. ನೆಕ್ಸ್ಟ್, ಓಕೆ, ಸೊ ಪ್ರಾಜೆಕ್ಟ್ ಇನಿಷಿಯೇಷನ್, ವಿ ಆಲ್ರೆಡಿ ಡನ್ ದಟ್. ಪ್ರಾಜೆಕ್ಟ್ ಇನಿಷಿಯೇಷನ್ ಅಂದ್ರೆ ಏನು ಹೇಳಿ? ಸ್ಟಾರ್ಟ್ ಮಾಡೋಕ್ಕಿಂತ ಪ್ಲಾನಿಂಗ್ ಇಂತ ಮುಂಚೆ ನಡೆಯುವಂಥದ್ದು. ಓಕೆ, ಈಗ ನಾವು ಸೆಕೆಂಡ್ ಚಾಪ್ಟರ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಓದ್ದೋ. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸಿಒ ಏನ್ ರೆಡಿ ಮಾಡ್ತಾನೆ? ಇಲ್ಲಿ ಪ್ರಾಜೆಕ್ಟ್ ಇನಿಷಿಯೇಷನ್ ಅಲ್ಲಿ ಡಿಫೈನ್ ವಾಟ್ ನೀಡ್ಸ್ ಟು ಬಿ ಡನ್. ಓಕೆ, ನೋಡಿ, ಪ್ಲಾನಿಂಗ್ ಮಾಡಿಲ್ಲ, ಇದು ಪ್ಲಾನಿಂಗ್ ಅಲ್ಲ, ಏನ್ ಮಾಡಬೇಕು ಅಂತ ಇರೋದು, ಹೆಂಗ್ ಮಾಡಬೇಕು ಅಂತ ಪ್ಲಾನಿಂಗ್ ಅಲ್ಲಿ. ನೆಕ್ಸ್ಟ್ ಡಿಸೈನ್ ಅಲ್ಲಿ ಹಿಂಗ್ ಮಾಡ್ಬೇಕು ಅಂತೆಲ್ಲ ಕಂಡ್ರು. ಸೊ ಸ್ಟೆಪ್ ಬೈ ಸ್ಟೆಪ್ ಪ್ಲಾನಿಂಗ್ ಇರುತ್ತಲ್ಲ, ಅದನ್ನ ಡೈಗ್ರಾಮ್ಯಾಟಿಕ್ ವ್ಯೂ ಅಲ್ಲಿ ಸೊ ನೀಟಾಗಿ ಇನ್ನೂ ಅರ್ಥ ಆಗತ್ತರ. ಈಗ ಒಂದು ಡಾಕ್ಯುಮೆಂಟ್ ಕೊಟ್ಬಿಟ್ರೆ 50 ಪೇಜ್ ಓದಕ್ಕಾಗತ್ತಾ? ಅದೇ ಒಂದು ಚಿತ್ರ ತರ ಕೊಟ್ರೆ ಇದಾದ್ಮೇಲೆ ಇದು ಅಂತ ನಾವು ಜ್ಞಾಪಕ ಇಟ್ಕೋಬಹುದು ಅಂತ. ಸೊ ಇಲ್ಲಿ ಏನೇನಿರುತ್ತೆ ಪ್ರಾಜೆಕ್ಟ್ ಇನಿಷಿಯೇಷನ್ ಅಲ್ಲಿ? ಏನ ಮಾಡ್ತಾ ಇದ್ರಿ? ಲವ್ ಅದಕ್ಕಿಂತ ಮುಂಚೆ ಇದಿಲ್ಲ. ಚಾರ್ಟರ್ ಏನ? ಅಯ್ಯೋ ತಗೊಂಡ್ರಿ. ಹಾ, ಚಾರ್ಟರ್ ಅಂದ್ರೆ ಏನು? ಚಾರ್ಟರ್ ಅಂದ್ರೆ ಏನಪ್ಪ? ರಾಹುಲ ರಾಹುಲ್ ಅಂತ ಯಾರು ನಿಮ್ಮ ಕ್ಲಾಸಲ್ಲಿ? ರೂಪಿ ಕೊಡಪ್ಪ ರಾಹುಲ. ಚಾರ್ಟರ್ ಅಂದ್ರೆ ಏನಪ್ಪ ರಾಹುಲ? ಪ್ರಾಜೆಕ್ಟ್ ಚಾರ್ಟರ್ ನೆನ್ನೆ ತಾನೇ ಬಾಯ್ ಹೊಡ್ಕೊಂಡು ಹೋಗಿದ್ದೀನಿ. ಏನೋ ಬರೀ ರೂಲ್ಸಾ? ಹಾ ಇದು ನೀವಿದು ಪರೀಕ್ಷೆ ಇದ್ದೇಳ, ನೀನೇ ಪ್ರೈಸ್ಟ್, ನೀನೇ ಇದೆಲ್ಲ ಲೀಡ್ರು. ಈಗ ನಮ್ DCT ಗ್ರೂಪ್ಗೆ ಪರೀಕ್ಷೆ ಲೀಡ್ರು. DL ಏನು DL? ಗಾಡಿ ಓಡಿಸೋ ಚಾರ್ಟರ್ ಅಂದ್ರೆ ಗೊತ್ತಿಲ್ವಾ? So it contains how the project needs to be executed and how the project should be, and how the workers should act. Okay, what are the rules and regulations, what are the systems, what are the procedure, how the process should run, like this. ಯಾರು ರೆಡಿ ಮಾಡ್ತಾರೆ ಇದನ್ನ? ಸಿ, ಬರೀ ಸಿ ನಾವು ಅಷ್ಟೇ ಆಗ್ತಾ. ಓಕೆ, ಸೊ ಫಸ್ಟ್ ಒನ್ ಏನು? ಪ್ರಾಜೆಕ್ಟ್ ಇನಿಷಿಯೇಷನ್. ಓಕೆ, ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಲ್ಲಿ, ಓಕೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್ ಅಲ್ಲಿ ನಾವು ಅಲ್ಲೇನು ಓದಿದ್ದೋ ಬರೀ ಇನಿಷಿಯೇಷನ್, ಪ್ಲಾನಿಂಗು, ಡಿಸೈನು ಅವೆಲ್ಲ ಓದಿದ್ದೋ. ಬಟ್ ಅದರೊಳಗಡೆ ಏನ್ ಬರುತ್ತೆ ಅಂತ ಎಕ್ಸ್ಪ್ಯಾಂಡ್ ಮಾಡಿದಾರೆ ಅಷ್ಟೇ.
ಸೊ ಪ್ರಾಜೆಕ್ಟ್ ಇನಿಷಿಯೇಷನ್ ಅಲ್ಲಿ ಏನು ಪ್ರಾಜೆಕ್ಟ್ ಇನಿಷಿಯೇಷನ್ ಏನ್ ಮಾಡುತ್ತೆ, ಡಿಫೈನ್ಸ್ ವಾಟ್ ನೀಡ್ಸ್ ಟು ಬಿ ಡನ್, ಏನ್ ಆಗಬೇಕು ಅಂತ ಹೇಳುತ್ತೆ ಅಷ್ಟೇ. ಇದಾದ್ಮೇಲೆ ನೋಡಿ ಪ್ಲಾನಿಂಗ್ ಫೇಸ್, ಡಿಫೈನ್ ಹೌ ಟು ಡೂ ವಾಟ್ ಟು ಬಿ ಡನ್. ನೆಕ್ಸ್ಟ್ ಎಕ್ಸಿಕ್ಯೂಷನ್ ಫೇಸ್ ಅಲ್ಲಿ ಸೊ ಸೆಟ್ ದ ಪ್ರೋಸೆಸ್ ಇನ್ ಟು ಆಕ್ಷನ್ ಲೈಕ್ ದಿಸ್ ಇಟ್ ವಿಲ್ ಗೋ. ಓಕೆ, ಸೊ ಇನಿಷಿಯೇಷನ್ ಅಲ್ಲಿ ಪ್ರಾಜೆಕ್ಟ್ ಚಾರ್ಟರ್ ಅರ್ಥ ಆಗಿದೆ ಎಲ್ಲರಿಗೂ. ನೆಕ್ಸ್ಟ್ ಮೇಕಿಂಗ್ ಅ ಬಿಸ್ನೆಸ್ ಕೇಸ್. ಅಲ್ಲ, ಈಗೊಂದು ಪ್ರಾಜೆಕ್ಟ್ ತಗೋತಾ ಇದೀವಿ ಅಂತಂದ್ರೆ ಸೊ ಇದು ಬಿಸ್ನೆಸ್ ಅಥವಾ ಎಕನಾಮಿಕಲಿ ವಯಬಲ್, ನಮಗೆ ಲಾಭ ಇದೆಯಾ ನಷ್ಟ ಇದೆಯಾ, ಆಗುತ್ತಾ ನಮ್ಮ ಕೈಲಿ, ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಇಂದ ನೋಡುವಂಥದ್ದು. ಯಾರು ಇದು ಖುಷಿ. ಸೊ ಮೇಕಿಂಗ್ ಅ ಬಿಸ್ನೆಸ್ ಕೇಸ್, ಸೊ ಇದು ವ್ಯಾಪಾರ ಮಾಡೋದಕ್ಕೆ ಸರಿನಾ? ಇಲ್ಲಿ ನೋಡಿ, ಇಲ್ಲಿ ಯಾರು ನಾವು ಧರ್ಮಕ್ಕೋಸ್ಕರ ಕೆಲಸ ಮಾಡೋದಲ್ಲ. ಒಂದ್ ನಿಮಿಷ. ಓಕೆ, ಸೊ ಇಲ್ಲಿ ಯಾವುದೇ ಪ್ರಾಜೆಕ್ಟ್ ನಾವು ಧರ್ಮಕ್ಕೋಸ್ಕರ ಮಾಡ್ತಾ ಇಲ್ಲ, ಏನ್ ಮಾಡ್ತೇವೆ ಅರ್ಥಕ್ಕೋಸ್ಕರ. ಅರ್ಥ, ಧರ್ಮ ಅರ್ಥ ಅಂತಿದೆಯಲ್ಲ, ಸೊ ಅರ್ಥ ದುಡ್ಡುಗೋಸ್ಕರ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಫೀಸಿಬಿಲಿಟಿ ಸ್ಟಡಿ. ಇದು ನಿಮ್ SDLC ಹೇಳ್ಕೊಟ್ಟಿರ್ತಾರೆ, ಹೇಳಿಲ್ಲ ಅಂದ್ರೆ ಬುಂಡೆ ಹೊಡೆದಾಕ್ತೀನಿ ಈಗ. SDLC ಹೇಳ್ಕೊಟ್ಟಿರ್ತಾರೆ, ಹಂಗಂದ್ರೆ ಏನೋ ಅಂತ ಕೇಳಿದ್ರೆ ಫಿನಿಶ್ ನೀನು. ಫೀಸಿಬಿಲಿಟಿ ಸ್ಟಡಿ ಅಂತ ಲೋ ಅಣ್ಣ, ನಾನು 3-4 ವರ್ಷ ಪಾಠ ಮಾಡಿದ್ದೀನಿ STLC ನ. ನಿಮ್ಮ ವಾಟರ್ ಫಾಲ್ ಮಾಡಲ್ಲು, BB ಮಾಡಲ್ಲು, ಸ್ಪೈರಲ್ ಮಾಡಲ್ಲು, ಅಜೈಲ್ ಮಾಡಲ್ಲು ಎಲ್ಲಾನು. ಹೇಳು ಫೀಸಿಬಿಲಿಟಿ ಸ್ಟಡಿ ಅಂದ್ರೆ ಹೇಳಪ್ಪ ಸರಿಕಣ. ಸೊ ಸಾಧ್ಯತೆ, ಓಕೆ, ಈ ಪ್ರಾಜೆಕ್ಟ್ ನಮ್ ಕೈಲಿ ಆಗುತ್ತಾ? ಕಾರಣ ಹೋಗಿ ಒಂದು 200 kg ಮೂಟೆ ಹತ್ಕೊಂಡ್ ಬರಪ್ಪ 3ನೇ ಫ್ಲೋರ್ಗೆ ಅಂದ್ರೆ ಆಗುತ್ತಾ? ಹಾ, 3 ಕಣೋ, ಇವ್ನು ಚೆನ್ನಾಗಿ ಹೇಳ್ತಾನೆ. 3ನೇ ಫ್ಲೋರ್ಗೆ 200 kg ಮೂಟೆ, ಹೋಲಿ ಒಂದು 50 kg ಉಪ್ಪಿನ ಮೂಟೆ ಎತ್ಕೊಂಡ್ ಬರಪ್ಪ ಅಂದ್ರೆ ಆಯ್ತದ? ಇಲ್ಲಿವರೆಗೂ ಲಿಫ್ಟ್ ಎಲ್ಲ ಏನೋ ಬಾಳೆ ಕಡಿಯಕ್ ನನ್ ಗಂಡ ಕೂಳಿ ಹೆಂಗೆ ಅಂತ ನೀನೇ ಬೇಕಾ ಲಿಫ್ಟ್ ಅಲ್ಲಿ ಹಾಕಿ ಬರಕ್ಕೆ, ತಲೆ ಮೇಲೆ ಹೊತ್ಕೊ ಬರಕ್ಕೆ ಹೆಗ್ಲ ಮೇಲೆ 50. ಎಲ್ಲಾರು ಕಾಲ್ ಕಸ್ಕೊಂಡ್ ಬಿದ್ದೋದ್ರೆ ನೀನು ಗಡ ಮುರಿದೋಗುತ್ತೆ ಆಮೇಲೆ. ಸೊ ಫೀಸಿಬಿಲಿಟಿ ಸ್ಟಡಿ ಅಂದ್ರೆ ನಮ್ಮ ಕಂಪ್ನಿ ಪ್ರಾಜೆಕ್ಟ್ ಮಾಡಕ್ ಆಗುತ್ತಾ, ದಟ್ ಇಸ್ ದ ಕ್ವಶನ್. ಸೊ ಆ ಸ್ಟಡಿಲಿ ಏನ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಪ್ರಾಜೆಕ್ಟ್ ಡೀಟೇಲ್ ತಗೊಂಡು ಏನ್ ಕೊಟ್ಟಿದ್ದಾನೆ ಕ್ಲೈಂಟ್ ಅಂದ್ರೆ ಹೇಳಿ, ಸ್ಟೂಡೆಂಟ್, ಸ್ಟಾಕ್, ಯಾರು ಕೊಟ್ಟಿದ್ದಾರೆ ಕಸ್ಟಮರ್. ಸೊ ಯಾರು ಪ್ರಾಜೆಕ್ಟ್ ಬೇಕು, ಓಕೆ, ಹೂ ಹ್ಯಾಸ್ ಗಿವನ್ ದ ಪ್ರಾಜೆಕ್ಟ್ ಟು ಅಸ್, ದಟ್ ಪರ್ಸನ್ ವಿಲ್ ಬಿ ನೋನ್ ಆಸ್ ಕ್ಲೈಂಟ್. ಓಕೆ, ಸೊ ಕ್ಲೈಂಟ್ ಏನ್ ಕೊಟ್ಟಿದ್ದಾನೆ, ಅವನೇನಾದ್ರು ತಲೆಕೆಟ್ಟ ಕೊಟ್ಟಿರ್ತಾನೆ, ನಮ್ಗೆ ಅಷ್ಟು ಬೇಕು ಇಷ್ಟು ಬೇಕು ಅಂತ. ನಾವು ಫಸ್ಟ್ ಅನಲೈಸ್ ಮಾಡ್ಬೇಕು, ಅದಾಗುತ್ತಾ ಏನ್ ಕೊಟ್ಟಿರೋದು. ಚಂದ್ರಲೋಕಕ್ಕೆ ಒಂದು ಬ್ರಿಡ್ಜ್ ಮಾಡ್ಬಿಡಿ ಅಂತ ಬರ್ಕೊಟ್ಟಿರ್ತಾನೆ ಕೊನೆಯಲ್ಲಿ, ಆಗುತ್ತಾ? ಸೊ ಇಲ್ಲಿಂದ ಲಂಡನ್ಗೆ ಒಂದು ರೋಡ್ ಮಾಡ್ಬೇಕು, ಎಷ್ಟಾರು ಖರ್ಚಾಗ್ಲಿ ಅಂತ ಅವ್ನು ಖರ್ಚು ಮಾಡ್ತಾನೆ, ನಾವು ಸಾಯ್ತೀವಿ ಆಮೇಲೆ. ಓಕೆ, ಲೈಕ್ ದಟ್. ಸೊ ಫೀಸಿಬಿಲಿಟಿ ಸ್ಟಡಿ ಅರ್ಥ ಆಯ್ತಾ? ಸೊ ನಿಮ್ಗೆ ಎಷ್ಟು ಫನ್ನಿ ಆಗ್ಬೇಕು ಅಷ್ಟೇ ಹೇಳ್ಕೊಡ್ತೀನಿ, ಯಾಕೆ ಅಂತಂದ್ರೆ ಆ ಪದಗಳು ಜ್ಞಾಪಕ ಇರಲಿ ಅಂತ, ಆಯ್ತಾ?
ಡೋಂಟ್ ಥಿಂಕ್ ಮಿ ಅದರ್ವೈಸ್. ಸೊ ಐಡೆಂಟಿಫೈಯಿಂಗ್ ದ ಡೆಲಿವರಬಲ್ಸ್. ಡೆಲಿವರಬಲ್ಸ್ ಅಂದ್ರೆ ಎಲ್ಲ ಆನ್ಸರ್ ಹೇಳ್ತೇನೋ ನೀನು. ಸರಿ, ನೀನ್ ಅದನ್ನ ನಾನು ಹಂಗಲ್ಲ ಕೇಳ್ತಾ ಇರೋದು, ಆನ್ಸರ್ ಹೇಳು ಅಂತ. ಓಕೆ, ಸೊ ಈಗ ಡೆಲಿವರೇಬಲ್ಸ್ ಅಂತಂದ್ರೆ, ಓಕೆ ಈಗ ಸರ್, ಹಾ, ಏನು ಎಂಡ್ ಪ್ರಾಡಕ್ಟ್ ಏನ್ ಬೇಕು. ಓಕೆ ಸರ್, ನಮ್ಮಲ್ಲಿ ಏನೋ ಇವನು ಹೇಳ್ತಾನಲ್ಲ, ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಕೊಟ್ಬಿಟ್ಟು ಪಿಜ್ಜಾ ಮಾಡು ಅಂತ ಕೊಟ್ರೆ ಆಗುತ್ತಾ? ಮೈದಾ ಹಿಟ್ಟು ಬೇಕು. ಹಂಗಾಗಿ ಏನ್ ಕೊಟ್ಟಿದ್ದಾನೆ ಅದು ಅದರಿಂದ ಎಂಡ್ ಪ್ರಾಡಕ್ಟ್ ಅದೇ ಬರುತ್ತಾ? ನನ್ಗೆ ಗೊತ್ತಿಲ್ಲ ಏನ್ ಮಾಡ್ತಾರೆ ಪಿಜ್ಜಾ ಮಾಡೋದಕ್ಕೆ ಅಂತ. ಬಟ್ ಇಲ್ಲಿ ಐಡೆಂಟಿಫೈಂಗ್ ದ ಡೆಲಿವರಬಲ್ಸ್, ಸೊ ಆ ಎಂಡ್ ಪ್ರಾಡಕ್ಟ್ ಕೊಡಕ್ಕಾಗತ್ತಾ ಈ ಕೊಟ್ಟಿರೋ ರಿಕ್ವೈರ್ಮೆಂಟ್ ಅಲ್ಲಿ ಅಂತ. ನೆಕ್ಸ್ಟ್, ಸೊ ಯಾರ್ಯಾರಿದ್ದಾರೆ ಸ್ಟೇಕ್ ಹೋಲ್ಡರ್ಸು, ಇಲ್ಲಿ ಯಾರು ಕಿರಿಕ್ ಮಾಡಬಹುದು ನಾವು ಪ್ರಾಜೆಕ್ಟ್ ಮಾಡಕ್ ಹೋದಾಗ, ಎಲ್ಲ ಓಕೆನಾ? ಓಕೆ, ಈಗ ನಿಮ್ನ ಹೋಗ್ಬಿಟ್ಟು ಓಕೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ ಒಂದು ರೋಡ್ ಹಾಕ್ರಪ್ಪ ಅಂತಂದ್ರೆ ಹೋಯ್ತೀರಾ? ಅಲ್ಲ ಟೆರರಿಸ್ಟ್ಗಳು ಅವರು ಸ್ಟೇಕ್ ಹೋಲ್ಡರ್ಸ್ ಅದರಲ್ಲಿ, ದೇ ಆಲ್ಸೋ ಸ್ಟೇಕ್ ಹೋಲ್ಡರ್ಸ್ ಬಿಕಾಸ್ ಅವಲ್ಲಿ ಇದ್ದಾರೆ. ಆ ತರ ಅಲ್ಲಿ ರಿಸ್ಕ್ ಅಸೆಸ್ಮೆಂಟ್ ಬಂದಾಗ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ. ಓಕೆ, ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಮನೆ ಎಲ್ಲರೂ ಇದೆಯಾ? ಜಡ್ಜ್ ಮನೆ ಹೊಡೆದಾಕ್ಬಿಟ್ರೆ ಬಿಡ್ತಾರ? ಅವರೇ ಮಾಮೂಲಿ ಅಲ್ಲೇ ಕೋರ್ಟ್ ಅಲ್ಲಿ ಇರ್ತಾರೆ, ತಗೊಂಡೋಗಿ ಹೋಗ್ತಾರೆ. ಓಕೆ, ಪೊಲೀಸ್ ಅವರು ಇದೆ ಸರ್, ಪೊಲೀಸ್ ಅವ್ರ ಮನೆ. ಸೊ ಆ ತರ ಎಲ್ಲ ಇಲ್ಲ, ಬಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ. ಸೊ ರಿಸ್ಕ್ ಏನಿದೆ ಅದನ್ನ ಅನಲೈಸ್ ಮಾಡ್ಬೇಕು. ಇಲ್ಲೆಲ್ಲ ರಿಸ್ಕ್ ಅಂತ ಬಂದಿದೆಯಾ ನೋಡಿ, ರಿಸ್ಕ್ ಅಂತ ಇಲ್ಲ. ಬಟ್ ಫಿಸಿಬಿಲಿಟಿ ಸ್ಟಡಿ, ಐಡೆಂಟಿಫೈಂಗ್ ದ ಡೆಲಿವರಬಲ್ಸ್, ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್, ಇವೆಲ್ಲ ಏನ್ ಮಾಡ್ತಾ ಇರೋದೇ ಇಂಪ್ಲಿಸಿಟ್ ಆಗಿ, ಡೈರೆಕ್ಟ್ ಆಗಿ ಹೇಳಿಲ್ಲ ರಿಸ್ಕ್. ಇವೆಲ್ಲ ರಿಸ್ಕ್ ಅಸೆಸ್ ಮಾಡೋದಕ್ಕೇನೆ ಯೂಸ್ ಮಾಡೋದು. ನೆಕ್ಸ್ಟ್, ಮೇನ್ ಕೊನೆದು ಅಲ್ಲಿ ನೋಡೋ ಸ್ಲೈಡು. ಯಾಕೆ ಯಾವಾಗ್ಲೂ ಕಣ್ ಕೆರೆದು ತಲೆ ಕೆರ್ಕೊಳ್ಳೋದು? ಎಲ್ಲ ಅವನು ಯೋಚನೆ ಮಾಡ್ತವನೆ. ಸಮಸ್ಯೆ ಇದೆ ನಿಮ್ಮಲ್ಲಿ. ಓಕೆ, ಫೈನಾನ್ಷಿಯಲ್ ಅನಾಲಿಸಿಸ್ ಇದು ಹೇಳ್ಬೇಕಾ? ನಮ್ಮ ಹತ್ರ ಎಷ್ಟು ಬಜೆಟ್ ಇದೆ, ಎಲ್ಲೆಲ್ಲಿ. ಹಾ, ಕರೆಕ್ಟ್, ಅವನು ಹೇಳಿದ್ದು ಕರೆಕ್ಟ್. ಅರೆ ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ಅವನು, ಆನ್ಸರ್ ಕರೆಕ್ಟ್ ಇದೆ. ಸೊ ಲೋನ್ ಎತ್ಬೋದಾ, ಅಥವಾ ಯಾರಾದ್ರೂ ಫೈನಾನ್ಸ್ ಅವ್ರಿಗೆ ಹಾಕ್ಬೋದಾ, ಇಲ್ಲ ಅಂತಂದ್ರೆ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು ಅವ್ರಿಗೆ ಮುಂಡಾಯಿಸ್ಬೋದಾ, ಈ ರೀತಿ. ನೆಕ್ಸ್ಟ್, ಸೊ ಪ್ಲಾನಿಂಗ್ ಫೇಸ್. ಸೊ ಅಲ್ಲಿ ಫಸ್ಟ್ ಕೇಳ್ತಾ ಇರಲ್ಲ ಸರ್, ಇನಿಷಿಯೇಷನ್ಗೂ ಪ್ಲಾನಿಂಗ್ ಏನ್ ಸರ್ ವ್ಯತ್ಯಾಸ? ಇನಿಷಿಯೇಷನ್ ಪ್ಲಾನಿಂಗ್ ಎರಡು ಒಂದೇನಾ ಸರ್ ಅಂತ ನಿಮ್ಗೆ ಡೌಟ್ ಇದ್ದಾಗ ಕೇಳಿದ್ರಿ. ಯಾಕಂದ್ರೆ ಎರಡು ಫೇಸ್ ಇದೆ. ಇನಿಷಿಯೇಷನ್ ಅಂದ್ರೇನು, ಪ್ಲಾನಿಂಗ್. ಇನಿಷಿಯೇಷನ್ ಗೊತ್ತಾಯ್ತಾಗ ಏನೇನು ಅಂತ ಹೇಳಿದೆ. ಸೊ ಮುಂದೆ ಬರೋ ಚಾಪ್ಟರ್ ಅಲ್ಲಿ ಮುಂದೆ ಕಾನ್ಸೆಪ್ಟ್ ಅಲ್ಲಿ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್, ಸೊ ಪ್ಲಾನಿಂಗ್ ಫೇಸ್ ಅಲ್ಲಿ ಲಿಸನ್ ಟು ಮೀ, ಡಿಫೈನ್ ಹೌ ಟು ಡೂ. ಇಲ್ಲೇನಿತ್ತು, ವಾಟ್ ನೀಡ್ಸ್ ಟು ಬಿ ಡನ್, ಏನ್ ಆಗಬೇಕು ಅಂತ ನೋಡ್ಕೊಂಡು ನೆಕ್ಸ್ಟ್ ಯಾವ ರೀತಿ ಮಾಡೋದು ಹೇಳಿದ್ರಲ್ಲ, ಕರೆಕ್ಟ್. ಸೊ ಡಿಫೈನ್ ಹೌ ಟು ಡೂ ಅಂಡ್ ವಾಟ್ ಟು ಬಿ ಡನ್. ಓಕೆ, ಏನನ್ನ ಮಾಡಬೇಕು. ಓಕೆ, ವಾಟ್ ನೀಡ್ಸ್ ಟು ಬಿ, ಏನ್ ಮಾಡ್ಬೇಕಾಗಿದೆ, ಇಲ್ಲಿ ಏನನ್ನ ಮಾಡ್ಬೇಕು, ಎಲ್ಲ ಐಡೆಂಟಿಫೈ ಆಗಿದೆ. ಸೊ ಹೌ ಟು ಡೂ ಇಟ್. ನೆಕ್ಸ್ಟ್, ಸೊ ಡಿಫೈನ್ ದ ಸ್ಕೋಪ್. ಏನೋ ಸ್ಕೋಪ್ ಅಂದ್ರೆ ಲೋ ತೆಗೆದು ವಾಡಿ, ಇವನು ಹೇಳ್ತಲ್ಲ ಜಾನಿ ವಾಡಿರಲ್ಲೋ ಇವ್ರಿಗೆ ಅಂತ. ಅಬೌಟ್, ಹಾ, ಸೊ ಎಲ್ಲಿ ಎಲ್ಲಿ ನೋಡಿ ಸ್ಕೋಪ್ ಎಲ್ಲಿ ಡಿಫೈನ್ ಆಗ್ತಾ ಇದೆ, ಯಾವ ಫೇಸ್ ಅಲ್ಲಿ ರೋ. ಹಾ, ಅದನ್ನ ನಾನು ಹೇಳ್ತಾ ಇರೋದು. ಎಲ್ಲಿ ಅಂತಂದ್ರೆ ಅಲ್ಲಿ ಎಲ್ಲ ಹುಡುಕ್ತವ್ರೆ. ನೆಕ್ಸ್ಟ್, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ನೆಕ್ಸ್ಟ್, ಯಾವ್ದು? ಓಕೆ, ನೆಕ್ಸ್ಟ್, ಹೇಳ್ಬೇಕಾ ಇವೆಲ್ಲನೂ? ನೆಕ್ಸ್ಟ್, ಕನ್ನಡ ಕನ್ನಡ ಹೇಳ್ತೇನೆ ಇದನ್ನ. ಅಲ್ಲಿರೋದನ್ನೇ ಇನ್ನೊಂದ್ಸಲ ಹೇಳಿ, ಇನ್ನೊಂಚೂರು ಹಿಂದೆ ಮುಂದೆ ಮಾಡ್ತಾ ಇದ್ದೀನಿ. ನಿನಗೇನು ಅರ್ಥ ಆಯ್ತು ಹೇಳೋದು? ನಿಮ್ಮ ಫ್ರೆಂಡು ಅವ್ರಿಗೆ ಏಯ್, ಇಂಜಿನಿಯರಿಂಗ್ ಸೇರ್ಕೊಳ್ಳೋರು ನೀವು. ಸೊ ಲೀವ್ ಇಟ್ ಹಿಯರ್. ಹೇಳೋ ಪರೀಕ್ಷೆ ಆನ್ಸರ್ ಹೇಳೋ. ಇಲ್ಲ ಆನ್ಸರ್ ಇನ್ನೂ ಥಿಂಕ್ ಮಾಡ್ತಾ ಇದೀಯಾ? ಏನು ಹೆಂಗೆ ಅದು? ಹೇಳಪ್ಪ. ಅದೊಂದು ರಿಸ್ಕ್ ಬಿಟ್ಬಿಟ್ಟು ಬೇರೆ ಹೇಳು. ಅವನು ಅದ್ನ ಹೇಳ್ದ, ನೀನು ಅದ್ನ
ರಿಸ್ಕ್ ಅಂದ್ರೆ ಏನು ನೋಡುವ ಫಸ್ಟ್ ಥ್ರೆಟ್ ಅಂತಾನೆ ಹೇಳಾರಲ್ಲ ಮತ್ತೆ ರಿಸ್ಕ್ ಅಂತ ಅಥವಾ ತೊಂದರೆಗಳು. ಓಕೆ, ಸೊ ರಿಸ್ಕು ಹೇಳ್ಬಿಟ್ಟು ಬರುತ್ತಾ ಹೇಳ್ದೇನೆ ಬರುತ್ತಾ? ಹೇಳ್ಬಿಟ್ಟು ಬರುತ್ತೆ. ಬೋತ್ ಇಟ್ ಈಸ್ ದೇರ್. ಸೊ ದಟ್ ಈಸ್ ವಾಂಟ್ ಏನು ಫೋರ್ಸೀನ್ ಅಂಡ್ ಅನ್ಫೋರ್ಸೀನ್. ನಮ್ಗೆ ನಾವು ಪ್ಲಾನ್ ಮಾಡಿರೋದು ಪ್ಲಾನ್ ಮಾಡಿದ್ದೇನೆ ಎರಡೂ ಬರ್ಬೋದು. ಸೊ ಅದನ್ನ ನಾವು ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ. ಓಕೆ, ದಟ್ ಪ್ರೋಸೆಸ್ ವಿ ಹ್ಯಾವ್ ಟು ಡೂ ಎಲ್ಲಿ ಇನ್ ಪ್ಲಾನಿಂಗ್ ಫೇಸ್. ಓಕೆ, ನೆಕ್ಸ್ಟ್ ಹೇಳಿ ನೀವು ಪ್ರಾಜೆಕ್ಟ್ ಪ್ಲಾನ್ ನೆನ್ನೆ ಆಗಿದೆ ಅನ್ಸುತ್ತೆ. ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಪ್ರಾಜೆಕ್ಟ್ ಪ್ಲಾನ್ ಬಂದಿಲ್ವಾ? ಬಂದಿಲ್ಲ. ಏನು ಪ್ರಾಜೆಕ್ಟ್ ಪ್ಲಾನ್ ಅಂದ್ರೆ? ಏನಪ್ಪ ಲೋ ಅಂದಿದ ಗ್ರೂಪ್ ಡಿಸ್ಕಷನ್ ನೆನಗೆ ಬರ್ಸಿದೀನಿ ನೋಡ್ರ, ಬರ್ಕೊಂಡಿರ್ತೀರ. ಪ್ರಾಜೆಕ್ಟ್ ಪ್ಲಾನ್ ಅಂದ್ರೆ ಡೀಟೇಲ್ ಡಿಸ್ಕ್ರಿಪ್ಷನ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಹೇಳ್ತೀನಿ ತಡಿ. ಇಟ್ಸ್ ಅ ಡೀಟೇಲ್ ಡಿಸ್ಕ್ರಿಪ್ಷನ್ ಅಬೌಟ್ ದ ಪ್ರಾಜೆಕ್ಟ್. ಸೊ ವಾಟ್ ನೀಡ್ಸ್ ಟು ಬಿ ಡನ್. ಓಕೆ, ಏನೇನಿದೆ ನೆಕ್ಸ್ಟ್ ಆಯ್ತಾ? ಪ್ಲಾನಿಂಗ್ ಪ್ಲೇಸ್ ಅಲ್ಲಿ ಅದ್ರಲ್ಲಿ ಎರಡಿದೆ, ಪ್ರಾಜೆಕ್ಟ್ ಮತ್ತೆ ಪ್ರಾಡಕ್ಟ್. ಬಟ್ ಇಲ್ಲೇ ನಾವೇನ್ ಮಾತಾಡ್ತಿರೋದು? ಹಾ, ಅಲ್ಲೇ ಆನ್ಸರ್ ನೀವು ಕ್ವಶನ್ ನೀವು ಹೇಳಿದ್ರೆ ಕನ್ಫ್ಯೂಷನ್ ಆಗೋಯ್ತಾ? ಸೊ ಸ್ಕೋಪ್, ಓಕೆ, ಪ್ರಾಜೆಕ್ಟ್ ಪ್ಲಾನ್ ಪ್ಯೂರ್ಲಿ ರಿಲೇಟೆಡ್ ಟು ಪ್ರಾಜೆಕ್ಟ್. ಪ್ರಾಡಕ್ಟ್ ವಿ ಆರ್ ನಾಟ್ ವರಿಂಗ್ ಅಬೌಟ್ ಇಟ್. ನೆಕ್ಸ್ಟ್, ಸೊ ಎಕ್ಸಿಕ್ಯೂಷನ್ ಫೇಸ್ ಸೆಟ್ ದ ಪ್ರೋಸೆಸ್ ಇನ್ ಟು ಆಕ್ಷನ್. ಸೊ ಏನ್ ನಾವ್ ಇದುವರೆಗೂ ಕಡ್ದು ಗುಡ್ಡೆ ಹಾಕಿದ್ವಲ್ಲ ಅದನ್ನ ಬಿಲ್ಡ್ ಮಾಡೋದು. ನೆಕ್ಸ್ಟ್, ಹಾ, ಗುಡ್ಡೆ ಹಾಕಿದಲ್ಲ ಜೋಡಿಸೋದು ಮತ್ತೆ. ಸೊ ದ ಪರ್ಟಿಕ್ಯುಲರ್ ಸ್ಟೇಜ್ ಆಫ್ ಪ್ರಾಜೆಕ್ಟ್ ವೇರ್ ಎವ್ರಿ ಟೀಮ್, ಎವ್ರಿಥಿಂಗ್ ಅಂತಲ್ಲ ಅದು, ಎವ್ರಿ ಟೀಮ್ ಹ್ಯಾಸ್ ಪ್ಲಾನ್. ತಪ್ಪಾಗಿದೆ. ಸೊ the particular stage of a project where everything the team has planned will be put into action is known as project execution. ಬರ್ಕೋಬಿಡಿ ಅದನ್ನ, ಹೇಳ್ತೀನಿ. The particular stage of project, ಬರೀರ ಬೇಗ ಅಲ್ಲಿ ನೋಡ್ತೀರಿ ಇಲ್ಲಿ ನೋಡ್ತೀರಿ, ಪೆನ್ ತಗೊಳಕ್ಕೆ ಒಂದ್ ನಿಮಿಷ ಆಯ್ತು. The particular stage of project, ಇದಲ್ಲ, ಇದು ಆರ್ಕೆಸ್ಟ್ರಾ ಹಾಕಿರ್ತಾರಲ್ಲ. The particular stage of project where everything the team has planned, everything the team has planned is put into action. ಅಷ್ಟೇ, is put into action. ಸೊ ಏನ್ ಪ್ಲಾನ್ ಮಾಡಿದೀವಲ್ಲ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದೇ ಎಕ್ಸಿಕ್ಯೂಷನ್. ಸೊ ಇಟ್ ಇಸ್ ದ ಮೋಸ್ಟ್, ಸೊ ಅದೇನ್ ಬರಿಬೇಡಿ, ಇಟ್ ಇಸ್ ದ ಮೋಸ್ಟ್ ಟೈಮ್ ಕನ್ಸ್ಯೂಮಿಂಗ್ ಅಂಡ್ ಡಿಫಿಕಲ್ಟ್ ಫೇಸ್ ಆಫ್ ಪ್ರಾಜೆಕ್ಟ್ ಲೈಫ್ ಸೈಕಲ್. ಸೊ ಐ ಹ್ಯಾವ್ ಎಕ್ಸ್ಪ್ಲೈನ್. ನೀವು 10 ನಿಮಿಷನ ತಗೊಂಡು ಎಕ್ಸಿಕ್ಯೂಷನ್ ಅಂದ್ರೆ ಏನು ಎಕ್ಸ್ಪ್ಲೈನ್ ಮಾಡಿದೆ. ಅದನ್ನೆಲ್ಲ ಹೇಳಿದ್ರು. ನಾನು ಹೇಳಿದ್ದೆ ಬಂದಿದೆ ಅಲ್ಲ, ಚೇಂಜ್ ಆಯ್ತಾ ಇದೆಯೋ? ಚೇಂಜ್ ಆಯ್ತಾ? ಯಾಕೋ ಹಿಂಗ್ ತಲೆಯಲ್ಲಿ ಇದ್ ಮಾಡ್ತಿದ್ಯಾ? ತಲೆ ಕೂಗ್ಲಿ ಶರಂತ. ಓಕೆ, ಸೊ ಇಟ್ ಇಸ್ ದ ಮೋಸ್ಟ್ ಟೈಮ್ ಕನ್ಸ್ಯೂಮಿಂಗ್ ಅಂಡ್ ಡಿಫಿಕಲ್ಟ್ ಫೇಸ್ ಆಫ್ ಪ್ರಾಜೆಕ್ಟ್ ಲೈಫ್ ಸೈಕಲ್. ನೆಕ್ಸ್ಟ್, ಸೊ ಇದರಲ್ಲಿ ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಲ್ಲಿ ಸೊ ಯಾವ್ಯಾವ್ದು ಮ್ಯಾನೇಜ್ಮೆಂಟ್ ಇದೆ? ಒಂದು ಇಂಟಿಗ್ರೇಷನ್ ಮ್ಯಾನೇಜ್ಮೆಂಟ್. ಇಂಟಿಗ್ರೇಷನ್ ಅಂದ್ರೆ ಏನು? ಇಂಟಿಗ್ರೇಷನ್ ಮ್ಯಾನೇಜ್ಮೆಂಟ್ ನೆನ್ನೆ ಹೇಳ್ಕೊಟ್ಟಿದ್ದೆ, ಮೊನ್ನೆ ಎಲ್ಲ ದಿನಾನು ಹೇಳಿದೆ ಇಂಟಿಗ್ರೇಷನ್ ಅಂದ್ರೆ ಏನು ಅಂತ. ಡೈರೆಕ್ಷನ್. ಸೊ ಮ್ಯಾನೇಜಿಂಗ್ ಆಲ್ ದ ಟೀಮ್. ಸೊ ಕೊಹೆರೆನ್ಸ್ ಅಂತ ಕರಿತೀವಿ. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡುವಂಥದ್ದು, ಪ್ಲಸ್ ಯಾವ್ರಿಗೂ ಕಾನ್ಫ್ಲಿಕ್ಟ್ ಆಗದೆ ಇರೋ ತರ ಮ್ಯಾನೇಜ್ ಮಾಡುವಂಥದ್ದು. ನೆಕ್ಸ್ಟ್, ಸೊ ಇಂಟಿಗ್ರೇಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ಡೈರೆಕ್ಟಿಂಗ್ ಅಂಡ್ ಮ್ಯಾನೇಜಿಂಗ್ ದ ಪ್ರಾಜೆಕ್ಟ್. ಡೈರೆಕ್ಟಿಂಗ್ ಅಂದ್ರೆ ಏನು ಹೇಳಿ? ಜಾಸ್ತಿ ಸಾಕಾ? ಹಾ, ಸೊ ಮ್ಯಾನೇಜಿಂಗ್ ಪ್ರಾಜೆಕ್ಟ್ ವರ್ಕ್, ಮ್ಯಾನೇಜಿಂಗ್ ಪ್ರಾಜೆಕ್ಟ್ ನಾಲೆಡ್ಜ್. ಪ್ರಾಜೆಕ್ಟ್ ನಾಲೆಡ್ಜ್ ಅಂದ್ರೆ ಏನ್ ಹೇಳ್ಕೊಟ್ಟಿದೆ ನಿಮ್ಗೆ?
ನಾವು ಅದು ತಿಳ್ಕೊಳ್ಳೋದು ಪ್ರಾಜೆಕ್ಟ್ ನಾಲೆಡ್ಜ್, ಮ್ಯಾನೇಜಿಂಗ್ ದ ಪ್ರಾಜೆಕ್ಟ್ ನಾಲೆಡ್ಜ್ ಅಂದ್ರೆ ನೆನ್ಸ್ಕೋ ಕರೆಕ್ಟ್ ಕಣ. ಅಲ್ಲೇ ಇದೆಯಾ? ಆಯ್ತು, ನಾಳೆ ಇಡಿ. ಸೊ ರಿಸೋರ್ಸ್ ಮ್ಯಾನೇಜ್ಮೆಂಟ್. ನೋ, ನೆಕ್ಸ್ಟ್. ಸೊ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ರಿಸೋರ್ಸ್ ಅಂದ್ರೆ ಏನ್ ಹೇಳಿ? ಪ್ರಾಜೆಕ್ಟ್, ಮ್ಯಾನೇಜಿಂಗ್ ದ ಪ್ರಾಜೆಕ್ಟ್ ನಾಲೆಡ್ಜ್. ಓಕೆ, ನೆಕ್ಸ್ಟ್. ರಿಸೋರ್ಸ್ ಮ್ಯಾನೇಜ್ಮೆಂಟ್, ರಿಸೋರ್ಸ್ ಅಲ್ಲಿ ಏನಿದೆ? ಅಕ್ವೈರಿಂಗ್ ದ ರಿಸೋರ್ಸಸ್, ಡೆವಲಪಿಂಗ್ ಟೀಮ್ ಅಂಡ್ ಮ್ಯಾನೇಜಿಂಗ್ ದ ಟೀಮ್. ನಾನು ಅಲ್ಲಿ ಹೇಳಿದೆ ರಿಸೋರ್ಸಸ್ ಅಂದ್ರೆ ಎರಡು ತರ. ಒಂದು ಹ್ಯೂಮನ್ ರಿಸೋರ್ಸು, ಮೆಟೀರಿಯಲ್ ರಿಸೋರ್ಸ್. ಮೆಟೀರಿಯಲ್ ರಿಸೋರ್ಸ್ ಅಲ್ಲಿ ದುಡ್ಡು ಕಾಸು ಮೆಟೀರಿಯಲ್ ಎಲ್ಲ ಬರುತ್ತೆ. ಹ್ಯೂಮನ್ ರಿಸೋರ್ಸ್ ಅಲ್ಲಿ ನಮ್ಮ ವರ್ಕರ್ಸ್. ಅದನ್ನೆಲ್ಲ ಹೇಳಿದ್ದು ಅಕ್ವೈರಿಂಗ್ ದ ರಿಸೋರ್ಸಸ್. ನೆಕ್ಸ್ಟ್, ಅಕ್ವೈರಿಂಗ್ ರಿಸೋರ್ಸ್ ಅಂದ್ರೆ ಕಂಪ್ನಿ ಕೆಲಸಕ್ಕೆ ತೊಗೊಳ್ಳೋದು. ನೆಕ್ಸ್ಟ್, ಡೆವಲಪಿಂಗ್ ಅ ಟೀಮ್. ಹೇಳ್ದಲ್ಲ, ಸೊ ಒಂದು ಕ್ರಿಕೆಟ್ ಟೀಮ್ ಮಾಡ್ಬೇಕು, 5 ಜನ ಬ್ಯಾಟ್ಸ್ಮನ್, 4 ಬೌಲರು, ಈ ರೀತಿ ಯಾವ ಈ ಪ್ರಾಜೆಕ್ಟ್ಗೆ ಎಷ್ಟು ಯಾವ ರೀತಿ ಬೇಕು ರಿಸೋರ್ಸ್ ಪೂಲ್, ಅದನ್ನ ಅರೇಂಜ್ ಮಾಡೋದು. ನೆಕ್ಸ್ಟ್, ಮ್ಯಾನೇಜಿಂಗ್ ದ ಟೀಮ್. ಓಕೆ, ಒಬ್ರು ಹೊಡೆದಾಡ್ಕೊಳ್ದೆ, ಓಕೆ, ಕತ್ತಿ ಚಾಕು ತಗೊಂಡು ಚುಚ್ಕೊಂಡು ಕುಸ್ತಿ ಆಡೋದ್ರನ್ನ ಅವಾಯ್ಡ್ ಮಾಡೋದು. ನೆಕ್ಸ್ಟ್, ರಿಸ್ಕ್ ಮ್ಯಾನೇಜ್ಮೆಂಟ್. ಸಿ ಇಂಪ್ಲಿಮೆಂಟಿಂಗ್ ರಿಸ್ಕ್ ರೆಸ್ಪಾನ್ಸಸ್ ಅಂತಿದೆ. ಸಿ ರಿಸ್ಕ್ ಇದ್ದೇ ಇರುತ್ತೆ ಯಾವ್ದ್ರಲ್ಲಾದ್ರೂ. ಇಲ್ಲ, ನಾವು ಬದುಕಿದೀವಿ, ನಾವು ಈಗ ಓಡಾಡ್ತಾ ಇದೀವಿ, ಇಲ್ಲಿ ಕೂತಿರೋದಕ್ಕೂ ರಿಸ್ಕ್ ಇದೆ. ಈ ಬಿಲ್ಡಿಂಗ್ ಬಿದ್ದೋದ್ರೆ, ಇಲ್ಲ ಯಾರಾದ್ರೂ ಇದು AC ಬ್ಲಾಸ್ಟ್ ಆಗೋದ್ರೆ, ಅಥವಾ ಯಾರಾದ್ರೂ ಪಾಕಿಸ್ತಾನದವ್ರೆ ಬಾಂಬ್ ಹಾಕ್ಬಿಟ್ರೆ, ಅಲ್ಲಿಂದ ಎಲ್ಲಿಂದಾರು ಹಾಕ್ಬೋದು. ಈಗೆಲ್ಲ ಮಿಸೈಲ್ ಮಡಿಕೊಂಡವ್ರೆ, ಡಮಾರ್ ಡಮಾರ್ ಮಟಾಶ್. ಸುಮೀರ, ಸಿ ಲೀನಿಯನ್ಸ್ ಓಕೆ, ಶುಡ್ ನಾಟ್ ಟೇಕ್ ಇಟ್ ಟು. ಓಕೆ ಸರ್, ರಿಸ್ಕ್ ಆಯ್ತು. ಸುಮ್ನಿರೋ, ಪರೀಕ್ಷೆ ನಿಮ್ಮನ್ನ ಮಾತಾಡ್ಸೋದಿಲ್ಲ ನಾನು ನಿಮ್ಮೇಲೆ, ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ರಿಸ್ಕ್ ಬಂದೇ ಬರುತ್ತೆ, ಅದು ಪ್ರಾಬ್ಲಮ್ ಆಗುತ್ತೆ. ಬಟ್ ಹೌ ವಿ ಆರ್ ಗೋಯಿಂಗ್ ಟು ರೆಸ್ಪಾಂಡ್, ಹೌ ವಿ ಗೋಯಿಂಗ್ ಟು ರೆಸ್ಪಾಂಡ್, ಅದು ತುಂಬಾ ಇಂಪಾರ್ಟೆಂಟ್. ಈಗ ಯಾರೋ ನಿಮ್ಗೆ ಆಕ್ಸಿಡೆಂಟ್ ಆಗೋಯ್ತು, ಓಕೆ, ಅಲ್ಲೇ ಬಿದ್ದು ಓದಾಡೋದಲ್ಲ, ಏನ್ ಮಾಡ್ಬೇಕು? ಸೊ ಫಸ್ಟ್ ವಿ ಶುಡ್ ಕಾಲ್ ದ ಆಂಬುಲೆನ್ಸ್ ಅಂಡ್ ವಿ ಶುಡ್ ಗಿವ್ ದೆಮ್ ಅ ಫಸ್ಟ್ ಏಡ್ ಅಂಡ್ ದೆನ್ ವಿ ಹ್ಯಾವ್ ಟು ಆಡ್. ಆಗ ಬಿದ್ದವ್ರೆ ಲಬ ಲಬ ಅಂತ ಬಾಯ್ ಬಿಟ್ಕೊಂಡು ಅವ್ನ ಅಲ್ಲಿ ಬದುಕಿರೋನು ಸಾಯಿಸ್ಬಿಡೋದಲ್ಲ. ಅಯ್ಯೋ ಬಿದ್ದೋದ, ಕೈ ಮುರಿದೋಗಿದೆ, ಅವ್ನಿಗೇನು ಹೇಳ್ಬಾರ್ದು, ಏನೂ ಆಗಿಲ್ಲ ಏನೂ ಆಗಿಲ್ಲ ಹಾ. ಆಮೇಲೆ ಬಿದ್ದೋಗೋನೆ, ಬಿದ್ದಿರ್ತಾನೆ, ಏನ್ ಗುರು ಒಂದು ಎಡಗಾಲ ಮುರಿದೋಗಪ್ಪ ಶಿವ ನಿಂಗೆ ಅಂತಂದ್ರೆ, ಅವನು BP ಶುಗರು ಹಾರ್ಟ್ ಇದ್ರೆ ಅವನ್ ಕಾಲೆಲ್ಲ ಇದು ಹೋಗುತ್ತೆ, ಹಾಸ್ಪಿಟ್ಲಿಗೆ ಯಾಕೆ ಡೈರೆಕ್ಟ್ ದಫನ್ ಮಾಡೋಕೆ ತಗೊಂಡೋಗುತ್ತೆ. ಸೊ ರೆಸ್ಪಾನ್ಸ್ ಹೇಗಿದ್ರೆ, ಈಗ ನಿಮ್ದು ಏನೋ ಪ್ರಾಜೆಕ್ಟ್ ಅಲ್ಲಿ ಏನೋ ಸಮಸ್ಯೆ ಆಗಿದೆ. ಸೊ ಹೌ ಆರ್ ಗೋಯಿಂಗ್ ಟು ರೆಸ್ಪಾಂಡ್, ಹೌ ಆರ್ ಗೋಯಿಂಗ್ ಟು ರೆಸ್ಪಾಂಡ್ ಟು ದಟ್ ಪರ್ಟಿಕ್ಯುಲರ್ ರಿಸ್ಕ್. ಸುಮ್ನಿರುವ. ಸೊ ಇಂಪ್ಲಿಮೆಂಟಿಂಗ್ ರಿಸ್ಕ್ ರೆಸ್ಪಾನ್ಸಸ್. ನೆಕ್ಸ್ಟ್, ಸೊ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಹೇಳ್ಬೇಕಾಯ್ತಾ? ಸರ್ ಬಿಸ್ಕೆಟ್ ತಗೊಂಡೆ ಸರ್, ತಿನ್ನಕ್ ಹೋದ್ರೆ ಎಲ್ಲ ಏನೋ ಇನ್ನು ಹಸಿಟ್ಟು ಬೆಂದೇ ಇಲ್ಲ, ಮೈದಾ ಹಸಿಟ್ಟು ತರನೇ ಇದೆ. ಹಾ ಸರ್, ತಿಂದ ಸರ್, ಒಂಚೂರು ಏನೋ ಕಟುಂಬ ಅಂತ ಇದೆ ಬಿಸ್ಕೆಟ್ ಒಳಗಡೆ, ಕಲ್ಲು ಸೇರ್ಕೊಂಡ್ಬಿಟ್ಟಿದೆ ಸರ್. ಜ್ಯೂಸ್ ಕುಡಿತಾ ಇದೀವಿ ಸರ್, ಇದೇನೋ ವಾಸನೆ ಬರ್ತಿದೆ, ಮೇಲೆಲ್ಲ ಚೆನ್ನಾಗಿತ್ತು, ಕೆಳಗಡೆ ಹೋಗಿದ್ದಂಗೆ ಗ್ಲಾಸೇ ತೊಳ್ದಿಲ್ಲ ಅವನು. ಸೊ ದಟ್ ಮ್ಯಾನೇಜಿಂಗ್ ದ ಕ್ವಾಲಿಟಿ. ನೆಕ್ಸ್ಟ್, ಸೊ ಕಮ್ಯುನಿಕೇಟ್. ಸೊ ಇದು ಯಾಕೆ ಅಂತ ಇದು. ನೆಕ್ಸ್ಟ್, ಕಮ್ಯುನಿಕೇಶನ್ ಮ್ಯಾನೇಜ್ಮೆಂಟ್ ಹೇಳಕ್ರಣ. ಹ್ಮ್. ಓಕೆ, ನೆಕ್ಸ್ಟ್, ಪ್ರಾಕ್ಯೂರ್ಮೆಂಟ್ ಮ್ಯಾನೇಜ್ಮೆಂಟ್. ಹೇಳಿ, ಪ್ರಾಕ್ಯೂರ್ಮೆಂಟ್ ಹೇಳ್ಕೊಟ್ಟಿದ್ದೀನಿ ಇಲ್ವಾ? ಇಲ್ವಾ? ಏನು ನೋಡಿ, ರಸ್ಕ್ ತರ ಫಸ್ಟ್ ಯೂನಿಟ್ ಕಲ್ತ್ರೆ ಹೆಂಗ್ ಬರ್ತಾ ಇದೆ? 2 ಯೂನಿಟ್ ಆಯ್ತು, 3 ಯೂನಿಟ್ ಆಲೆ ಅರ್ಧಕ್ಕೆ ಬಂದಿದೀವಿ, ಇನ್ ಮುಗಿಸೇ ಬಿಡ್ತೀವಿ ಇವತ್ತು. ಎಲ್ಲಾದ್ರೂ ಕಷ್ಟ ಆಯ್ತಾ ಇದೆಯಾ? ಇಷ್ಟು ಯೂನಿಟ್ ಕಲ್ತಾದ್ಮೇಲೆ ನೆವರ್ ಎವರ್. ಪ್ರಾಕ್ಯೂರ್ಮೆಂಟ್ ಅಂದ್ರೇನ್ರು? ಹಾ, ವೆರಿ ಗುಡ್. ಸೊ ಇಟ್ಸ್ ನಥಿಂಗ್ ಬಟ್, guys listen, it is nothing but purchasing. Next, so closure phase. So ಅದು ಓದಿ
ಅದೇನಿದೆ ಹೇಳಿ ನೋಡೋಣ. ಲೈ ಮನ್ಸಲ್ಲಿ ಓದ್ಕೊಳ್ರ. ಓದಿ ಅಂತಂದ್ರೆ ಕಪಿ ಕೆಲಸ ಮಾಡ್ತಾ ಇದೆ. ಈ ಕ್ವಶನ್ ಕೇಳ್ತೀನಿ ತಡೀರಿ, ಮಾಡ್ತೀನಿ ನಿಮ್ಗೆ. ಹೇಳ, ಕ್ಲೋಸರ್ ಫೇಸ್ ಅಂದ್ರೆ ಓಕೆ. ರಾಜಶೇಖರ್ ಮಾತ್ರ. ಎಸ್. So this is the last phase of project life cycle, which states that processes are performed within all process groups. Process groups ಅಂದ್ರೆ ಲಾಸ್ಟ್ ನೋಡಿದಲ್ವಾ, ಯಾವ್ಯಾವ ಹೇಳಿ process groups? Process groups ಅಲ್ಲಿಲ್ಲ ಕಂಬಿಡು. ನೆನೆತ್ತು ಹೇಳಿರ್ಲಿಲ್ವೇನ್ರ process groups ಅಂತ. ಫುಲ್ ಟೀಮ್. ಮೈ ಗಾಡ್. ವಿತ್ ಇನ್ ಆಲ್ ಪ್ರೋಸೆಸ್ ಗ್ರೂಪ್ಸ್ ಟು ಕ್ಲೋಸ್ ದ ಪ್ರಾಜೆಕ್ಟ್. ಓಕೆ, ಪ್ರೋಸೆಸ್ ಗ್ರೂಪ್ ಅಲ್ಲಿ ಏನೇನು ಕೆಲಸಗಳಾಗಿದೆ. ಓಕೆ, ಪ್ರೋಸೆಸ್ ಗ್ರೂಪ್ಸ್ ಅಂದ್ರೆ ಸೊ ಒಂದೊಂದು ಪ್ರೊಸೀಜರ್ ಮಾಡೋದಕ್ಕೆ ಯೂಸ್ ಟು ಡೂ ದ ಗ್ರೂಪಿಂಗ್. ಸೊ ಇಟ್ ಆಲ್ರೆಡಿ ಗಿವನ್ ದಟ್ ಟೇಬಲ್. ಓಕೆ, ಯಾವ್ಯಾವ್ದಿದೆ ಅಂತ. ಸೊ ಯು ಕ್ಯಾನ್ ಲುಕ್ ಆಫ್. ಈಗ ಇನ್ನು 10 ಹೇಳಿದ್ದೆ 5-6 ಸತಿ ಬರ್ತಾ ಇದೆ, ಇನ್ನೊಂದ್ಸಲ ಹೇಳು. ನೋ. ಸೊ ಲಾಸ್ಟ್ ಫೇಸ್ ಆಫ್ ಪ್ರಾಜೆಕ್ಟ್ ಲೈಫ್ ಸೈಕಲ್ ವಿಚ್ ಸ್ಟೇಟ್ಸ್ ದಟ್ ಪ್ರೋಸೆಸ್ ಆರ್ ಪರ್ಫಾರ್ಮ್ ವಿತ್ ಇನ್ ಆಲ್ ಪ್ರೋಸೆಸ್ ಗ್ರೂಪ್ಸ್. ಓಕೆ, ಏನೇನ್ ಪ್ರೋಸೆಸ್ ಆಗಿದೆ ಪ್ರೋಸೆಸ್ ಗ್ರೂಪ್ಸ್ ಗಳಲ್ಲಿ ಅದನ್ನ ನೋಡಿ. ಸೊ ಹ್ಯಾವ್ ಟು ಕ್ಲೋಸ್ ದ ಪ್ರಾಜೆಕ್ಟ್. ಸೊ ಸ್ಟೇಜಸ್ ಆಫ್ ಪ್ರಾಜೆಕ್ಟ್ ಕ್ಲೋಜರ್ ವುಡ್ ಬಿ. ಓಕೆ, ಪ್ರಾಜೆಕ್ಟ್ ಕ್ಲೋಜರ್ ನ ಒಂದೇ ಸಲ ಮಾಡಲ್ಲ. ಸೊ ಇಟ್ ಶುಡ್ ಬಿ ಡಿಡ್ ಇನ್. ಸೊ 5 ಅಂತ ಇದೆ, ಇಟ್ ಕ್ಯಾನ್ ಬಿ ಸೊ ಮೋರ್ ಆರ್ ಲೆಸ್ ಅಷ್ಟು. ಸೊ ಪರ್ಫಾರ್ಮಿಂಗ್ ಅ ಟೀಮ್ ರಿವ್ಯೂ. ಸೊ ನಮ್ಮ ಟೀಮ್ ಏನ್ ಕೆಲಸ ಮಾಡಿದೆ. ಓಕೆ, ಸೊ ರಿವ್ಯೂ ತೊಗೊಳೋದು. ಸೊ ಇಷ್ಟು ದಿನ ಒಂದು ವರ್ಷ ಪ್ರಾಜೆಕ್ಟ್ ಆಗಿದೆ, ಒಂದ್ ವರ್ಷದಲ್ಲಿ ಏನಾಗಬೇಕಿದ್ದ ಬಾಕಿದ್ದಾರೆ ಈ ಟೀಮ್ ಅವರು.
ಸೊ ಕಂಪ್ಲೀಟಿಂಗ್ ಆಫ್ ಪೇಪರ್ ವರ್ಕ್ ಅಂದ್ರೆ ಏನು ಹೇಳಿ? ಯಾವ್ಯಾವ ಪೇಪರ್ ಎಲ್ಲ ಯೂಸ್ ಮಾಡಿದೀವಿ ಸರ್, ಅದು ಏನು ಸಂತೆಗೆ ಹಾಕ್ಬಿಟ್ಟು. ಸೊ ಈಗ ಪ್ರಾಡಕ್ಟ್ ರೆಡಿ ಆಗಿದೆ, ಅದಕ್ಕೆ ನೆಸೆಸರಿ ಅಪ್ರೂವಲ್ಸ್ ತಗೊಳ್ಳೋದು. ಗೌರ್ಮೆಂಟ್ ಇಂದ ಆಗ್ಬೋದು ಅಥವಾ ಯಾರು ಕನ್ಸರ್ನ್ ಇದ್ದಾರೆ, ನೀವು ಎಕ್ಸ್ಪೋರ್ಟ್ ಮಾಡ್ತೀರಾ ಅಂದ್ರೆ ಯಾರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರ ದೋಸ್ತಿ. ನೆಕ್ಸ್ಟ್ ರಿಲೀಸಿಂಗ್ ದ ರಿಸೋರ್ಸಸ್. ಸೊ ಎಕ್ಸ್ಟ್ರಾ ಇತ್ತು ನಮ್ಮ ಹತ್ರ ತಗೊಂಡಿದ್ದು, ಎಕ್ಸ್ಟ್ರಾ ಬೇಕು. ಸೊ ರಿಸ್ಕ್ ಅಸೆಸ್ಮೆಂಟ್ ಎಲ್ಲ ಮಾಡಿದಾಗ ಜಾಸ್ತಿ ತಗೊಂಡಿರ್ತೀವಿ ನೋಡಿ. ಸೊ ವಿ ಕ್ಯಾನ್, ಈಗ ನಾವು ಮನೆ ಕಟ್ಟಿದಾಗ ಅಥವಾ ಮದುವೆ ಮುಂಜಿ ಮಾಡಿದಾಗ ಒಂದೊಂದು ಎಕ್ಸ್ಟ್ರಾ ಉಳಿದಿರುತ್ತೆ, ಎಲೆ ಜುನ್ನಿ ಅವೆಲ್ಲ ಏನ್ ಮಾಡ್ತೀವಿ, ನಾವು ಮಾಡ್ಕೋತೀವ. ಸೊ ಎಲೆ ಜುನ್ನಿ ಓಕೆ, ಡೈನಿಂಗ್ ಟೇಬಲ್ಗೆ ಹಾಕೋದು ಅವೆಲ್ಲ, ದೋಸ್ ಥಿಂಗ್ಸ್ ವಿ ಕ್ಯಾನ್ ರಿಟರ್ನ್. ನೆಕ್ಸ್ಟ್ ಏನಪ್ಪಾ, ಅರ್ಚಿವ್ ಅಲ್ಲ ಕಣೋ, ಅರ್ಚಿವ್ ಅಲ್ಲ, ಆರ್ಕೈವ್. ಆರ್ಕೈವಿಂಗ್ ದ ಡಾಕ್ಯುಮೆಂಟ್ಸ್. ಆರ್ಕೈವ್ ಅಂದ್ರೆ ಏನ್ ಗೊತ್ತಾ? ಸಿ ನಿಮ್ಗೆ ಆರ್ಕೈವ್ ಚಾರ್ಟ್ ಅಂತ ಬರ್ತಾ ಇರುತ್ತೆ ನೋಡಿ ವಾಟ್ಸಪ್ ಅಲ್ಲಿ. ಅಚೀವ್ ಎಲ್ಲ ಲವ್ ಸ್ಪೆಲ್ಲಿಂಗ್ ಹೋದ್ರು ಆರ್ಕೈವ್ ಅಂತ ಕಂಡ್ರೆ ಕರೆಯೋದು ಪ್ರೊನೌನ್ಸಿಯೇಷನ್. CH ಇತ್ತು ಅಂದ್ರೆ ಇದು ಅಂತನಾ, ಚಾ ಅಂತಾನೆ. ಆರ್ಕೈವ್, ಆರ್ ಬಾಸ್ ಅಲ್ಲ, ಆರ್ಕೈವ್. ಸೊ ಆರ್ಕೈವಿಂಗ್ ದ ಡಾಕ್ಯುಮೆಂಟ್ಸ್ ಮೀನ್ಸ್, ಸಿ ಒಂದು ಗೈಸ್ ಲಿಸನ್. ಸೊ ಪ್ರಾಜೆಕ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಡಾಕ್ಯುಮೆಂಟೇಶನ್ ಮಾಡಿರ್ತೀವಿ. ಏನೇನ್ ಡಾಕ್ಯುಮೆಂಟೇಶನ್ ಇದೆ ಹೇಳಿ? ಅಲ್ಲಿಲ್ಲ, ಆ ಸ್ಲೈಡ್ ಅಲ್ಲಿ ಇಲ್ಲ. ಚಾರ್ಟರು, ಪ್ಲಾನು, ಮ್ಯಾನ್ಯುಯಲ್, ಡೈರಿ, ಓಯ್ಯಪ್ಪ, ಇನ್ನು ಏನೇನೋ ಇವೆ. ಅವೆಲ್ಲ ತೊಗೊಂಡಾಗ ಎಷ್ಟು ಬಿಡೋದ ಪ್ರಾಜೆಕ್ಟ್ ಮುಗೀತು ಅಂತ. ನಾಳೆಗೆ ಏನಾರೋ ಸಮಸ್ಯೆ ಆಗಿದೆ, ಮುದ್ದೆ ಯಾರೋ ಕರೆಕ್ಟಾಗಿ ಕೆಲಸ ಮಾಡಿಲ್ಲ, ಅವಾಗ ಏನ್ ಮಾಡೋದು, ಡೈರಿ ರೆಫರ್ ಮಾಡೋದು, ಆ ದಿನ ಯಾರು ಕೆಲಸ ಮಾಡಿದ್ದ. ಸೊ ಆರ್ಕೈವಿಂಗ್ ಅಂದ್ರೆ ಸೇಫ್ ಆಗಿ ಇಡೋದು ಅಂತ ಅಷ್ಟೇ. ಓಕೆ, ನೀವೇನ್ ಅನ್ಕೊಂಡಿದ್ರಿ? ಡಿಲೀಟ್ ಅದೇ ಅನ್ಕೊಂಡಿದ್ರ? ಅದೇ. ಸೊ ಸ್ಟೋರ್ ಮಾಡೋದು, ದಟ್ಸ್ ಇಟ್. ನೆಕ್ಸ್ಟ್ ಚಪ್ಪಾಳೆ ಹೊಡೆದು ಸ್ವೀಟು ಖಾರ ಬುಂದಿ ಹಂಚಿ ಮನೆಗೆ ಹೋಗೋದು. ಸೊ ಕ್ಲೋಸರ್. ನೆಕ್ಸ್ಟ್, ಸೊ ಇಲ್ಲಿ ಇದೊಂದು ಗ್ರಾಫ್ ತರ ಕೊಟ್ಟಿದ್ದಾನೆ ಗೈಸ್, ಲಿಸನ್. ಸೊ ಲವ್ ಕೇಳ್ರ, ನಾನು ಮಾತಾಡ್ಬೇಕಾದ್ರೆ ಮಾತಾಡ್ಬೇಡಿ. ಲಿಸನ್ ನಿಮ್ಗೆ ಟೈಮ್ ಕೊಡ್ತೀನಲ್ವಾ ಮಾತಾಡಕ್ಕೆ, ನಿಮ್ಗೆ ಇಷ್ಟ ಮಾಡಕ್ಕೆ, ಅವಾಗ ಮಾತಾಡಿ. ಇಲ್ಲಿ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ನೀವು ಮಾತಾಡಿದ್ರೆ ಮಧ್ಯೆ ಏನು ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಇಲ್ಲಿ ಒಂದು ಗ್ರಾಫ್ ಪ್ಲಾಟ್ ಮಾಡಿದ್ರೆ, ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ, ಸೊ ಯಾವ್ದು ಎಕ್ಸ್ ಆಕ್ಸಿಸ್, ಯಾವ್ದು ವೈ ಆಕ್ಸಿಸ್? ವರ್ಟಿಕಲ್ ಯಾವ್ದು? ವರ್ಟಿಕಲ್ ಯಾವ್ದಪ್ಪ? ಓಕೆ, ಹಂಗೆ ತಗೊಂಡಿ ಲೆಫ್ಟ್. ಸೊ ವರ್ಟಿಕಲ್ ಲೆವೆಲ್ ಆಫ್ ಎಫೆಕ್ಟ್, ಹಾರಿಜಾಂಟಲ್ ಟೈಮ್ ಅಂತ ತಗೊಂಡಿದ್ದಾರೆ. ಹೌದಾ, ಸ್ಟಾರ್ಟಿಂಗ್ ಟು ಎಂಡ್. ಇದರಲ್ಲಿ ಡಿಫೈನಿಂಗ್. ಓಕೆ, ಸೊ ಡೆಫಿನೇಷನ್ ಅಲ್ಲಿ ಗೋಲು, ಸ್ಪೆಸಿಫಿಕೇಶನ್ಸು, ಟಾಸ್ಕು, ರೆಸ್ಪಾನ್ಸಿಬಿಲಿಟಿ, ಇದನ್ನ ಡಿಫೈನ್ ಮಾಡ್ತೀವಿ. ಏನೇನು ಹೇಳಿ? ಇದರಲ್ಲಿ ಏನಾದ್ರು ಡೌಟ್ ಇದೆಯಾ ಅಷ್ಟು ಪಾಯಿಂಟ್ ಅಲ್ಲಿ? ನೆಕ್ಸ್ಟ್ ಪ್ಲಾನಿಂಗು, schedules, budgets, resources, risks and staff. ಪ್ರಾಜೆಕ್ಟ್ ಸ್ಪೆಸಿಫಿಕೇಶನ್ ಅಂತ ಮೂರನೇ ಟಾಪಿಕ್ ಯಾವ್ದಲ್ಲ ಬಂದಿರ್ಲಿಲ್ಲ. ಹೇಳ್ರ ಏನೋ ಸ್ಪೆಸಿಫಿಕೇಶನ್. ಈಗ ಈ ಮೊಬೈಲ್ಗೆ ಸ್ಪೆಸಿಫಿಕೇಶನ್ ಹೇಳಿದ್ರೆ ಏನ್ ಹೇಳ್ತೀಯ? ಸ್ಪೆಸಿಫಿಕೇಶನ್ ಅಂದ್ರೆ ಎಕ್ಸಾಕ್ಟ್ ಅಂತ, ಫೀಚರ್ ಅಂದ್ರೆ ಬೇರೆ ಬೇರೆ ಎಲ್ಲ ಬರುತ್ತೆ ಅಷ್ಟೇ. ಹಾ, ಸೊ ದಟ್ ಥಿಂಗ್. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ನೋಡಿ, ಅದ್ರಲ್ಲೆಲ್ಲ ತುಂಬಾ ಜಾಸ್ತಿ ಟೈಮ್ ತಗೊಂಡಿರೋದು ಯಾವುದು? ಲೆವೆಲ್ ಆಫ್ ಎಫೆಕ್ಟ್ ಪ್ಲಸ್ ಟೈಮು. ಆ ಚಾರ್ಟ್ ನೋಡಿದ್ರೆ ಕಾಣಿಸ್ತಿದೆ ಚಾರ್ಟ್ ಯಾವುದು ನೋಡಿ. ಸೊ ಲೆವೆಲ್ ಆಫ್ ಎಫರ್ಟ್ ಶುಡ್ ವೆರಿ ಹೈ. ಪ್ಲಸ್ ಅಲ್ಲಿ ನೋಡಿ, ಸ್ಟಾರ್ಟ್ ಇಂದ ಎಂಡ್ ವರ್ಗು ಅದೊಂದೇ ಪ್ರಾಜೆಕ್ಟ್ ಇರೋದು, ನೋಡಿದಿರಾ? ನೆಕ್ಸ್ಟ್, ಸೊ ಸ್ಟೇಟಸ್ ರಿಪೋರ್ಟ್ಸ್, ಚೇಂಜಸ್, ಕ್ವಾಲಿಟಿ, ಫೋರ್ಕಾಸ್ಟ್. ಫೋರ್ಕಾಸ್ಟ್ ಅಂದ್ರೆ ಹುಡುಗನ ಆನ್ಸರ್ ಹೇಳ್ದಂಗೆ ಮಾಡ್ಬಿಟ್ರಿ ನೀವು, ಅಷ್ಟು ಚೆನ್ನಾಗಿ ಆಕ್ಟಿವ್ ಆಗಿದ್ದು. ಕ್ಯಾಸ್ಟು ಫೋರ್ಕಾಸ್ಟ್, ವೆದರ್ ಫೋರ್ಕಾಸ್ಟ್ ಅಂತ ಕೇಳಿಬಂದ್ರ? ಮುನ್ಸೂಚನೆ. ಫೋರ್ಕಾಸ್ಟಿಂಗ್ ಅಂದ್ರೆ ಮುನ್ಸೂಚನೆ ಅಂತ. ಸೊ ಎಕ್ಸಿಕ್ಯೂಷನ್ ಅಲ್ಲಿ ಸ್ಟೇಟಸ್ ರಿಪೋರ್ಟ್ಸ್, ಚೇಂಜಸ್, ಕ್ವಾಲಿಟಿ ಅಂಡ್ ಫೋರ್ಕಾಸ್ಟ್. ಸೊ ಈ ರೀತಿ ಆಕ್ಟಿವಿಟಿ ಮಾಡೋದ್ರಿಂದ ನೆಕ್ಸ್ಟ್ ಏನ್ ಪ್ರಾಬ್ಲಮ್, ಏನ್ ರಿಸಲ್ಟ್ ಬರುತ್ತೆ. ಸೊ ಹ್ಯಾವ್ ಟು ಫೋರ್ಕಾಸ್ಟ್. ನೆಕ್ಸ್ಟ್, ಸೊ ಇಲ್ಲಿ ಕ್ಲೋಸರ್ ಅಲ್ಲಿ ನೋಡಿ, ಕ್ಲೋಸರ್ ಅಂದ್ರೆ ಮುಚ್ಚಿ ಇಟ್ಬಿಟ್ಟು ಹೋಗೋದಲ್ಲ,
ಫಸ್ಟ್ ಏನ್ ಮಾಡ್ಬೇಕು, ದೇ ಮಸ್ಟ್ ಟ್ರೈನ್ ದ ಕಸ್ಟಮರ್. ಇಲ್ಲಿ ನೋಡಿ, ಎಕ್ಸಿಕ್ಯೂಟಿವ್ ನಡೀತಾ ಇದ್ದಂಗೆ ಮಧ್ಯದಲ್ಲೇ ಕ್ಲೋಸರ್ ಶುರು ಆಗಿದೆ. ಎಕ್ಸಿಕ್ಯೂಟಿವ್ ಇನ್ನೂ ಇದೆ ಅಂದ್ರೆ ಲಾಸ್ಟ್ ಫೈನಲ್ ಸ್ಟೇಜ್. ಎಲ್ಲ ಪ್ರಾಡಕ್ಟ್ ರೆಡಿ ಆದ್ಮೇಲೆ ಇವೆಲ್ಲ ಮಾಡೋಕ್ಕಾಗಲ್ಲ ಅಂತ. ಫಸ್ಟ್ ಏನು, ಟ್ರೈನ್ ದ ಕಸ್ಟಮರ್, ಟ್ರಾನ್ಸ್ಫರ್ ದ ಪ್ರಾಡಕ್ಟ್ ಟು ಕಸ್ಟಮರ್ ಆಗ್ಬೇಕದು. ಓಕೆ, ಟ್ರಾನ್ಸ್ಫರ್ ದ ಪ್ರಾಡಕ್ಟ್ ಟು ಕಸ್ಟಮರ್, ರಿಲೀಸಿಂಗ್ ರಿಸೋರ್ಸಸ್, ಇವ್ಯಾಲ್ಯೂಯೇಷನ್ ಅಂಡ್ ಲೆಸನ್ಸ್ ಲರ್ನ್. ಸೊ ಒಂದು ಪ್ರಾಡಕ್ಟ್ ಬಗ್ಗೆ ಕಸ್ಟಮರ್ಗೆ ಟ್ರೈನ್ ಮಾಡಬೇಕು. ಓಕೆ, ಇವೆಲ್ಲ ಮೊಬೈಲ್ ಎಲ್ಲ ನಾವೇ ಕಲ್ತ್ಕೊಂಡಿದ್ವಿ, ಆಪರೇಟ್ ಮಾಡ್ತೀವಿ. ಇನ್ನೊಂದು ಗೊತ್ತಾ, ಇದು ಏನಾದ್ರು ಹಳೇದು ಮಿಷಿನ್ಸ್ ಏನಾದ್ರು ಬಂದ್ರೆ ಅವರೇ ಒಂದು ವಾರ ಏನೋ ಬಂದು ಫೀಲ್ಡ್ ಅಲ್ಲಿ ಹೇಳ್ಕೊಟ್ಬಿಟ್ಟು ಹೋಗೋರು ಇದನ್ನ ಹೆಂಗ್ ಯೂಸ್ ಮಾಡೋದು ಅಂತ. ಓಕೆ, ಡೆಮೋ ದಟ್. ನೆಕ್ಸ್ಟ್, ಸೊ ಟ್ರಾನ್ಸ್ಫರ್ ಟು ದ ಕಸ್ಟಮರ್ ಅಂಡ್ ದೆನ್ ರಿಲೀಸಿಂಗ್ ರಿಸೋರ್ಸಸ್. ಸೊ ಎವ್ಯಾಲ್ಯೂಯೇಷನ್, ಎಷ್ಟು ಕರೆಕ್ಟಾಗಿ ಮಾಡಿದೀವಿ ನಾವು ಪ್ರಾಡಕ್ಟ್ ಕರೆಕ್ಟಾಗಿ ಇದೆಯಾ, ಓಕೆ, ಕಸ್ಟಮರ್ ಏನ್ ಹೇಳ್ತಾ ಇದ್ದಾನೆ. ನೆಕ್ಸ್ಟ್, ಲೆಸನ್ಸ್ ಲರ್ನ್ ಅಂದ್ರೆ ಈಗೇನೋ ತಪ್ಪಾಯ್ತು, ಸೊ ಅದನ್ನ ನಾವು ತಗೊಂಡು ಅನಲೈಸ್ ಮಾಡಿ ಮತ್ತೆ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಅದನ್ನ ರಿಪೀಟ್ ಮಾಡದಿರೋ ತರ ನೋಡು. ಸೊ ದಟ್ ವಿ ಕಾಲ್ ಇಟ್ ಆಸ್ ಲೆಸನ್ಸ್ ಲರ್ನ್. ಕ್ಲಿಯರ್? ನೆಕ್ಸ್ಟ್, ಸೊ ಪ್ರಾಜೆಕ್ಟ್ ರಿಸ್ಕ್ ಅಂತ ಅವಾಗಿಂದ ರಿಸ್ಕ್ ತಗೋತಾ ಇದ್ವಲ್ಲ, ತೊಳಿ. ಸೊ ಪ್ರಾಜೆಕ್ಟ್ ರಿಸ್ಕ್ ಮೇ ಬಿ ಡಿಫೈನ್ಡ್ ಆಸ್, ನೋಡಿ, ಮೇ ಬಿ ಡಿಫೈನ್ಡ್ ಆಸ್ ಅಂತ ಯಾಕೆ ಹೇಳಿದ್ರೆ ಹೇಳಿ. ಮೇ ಬಿ ಡಿಫೈನ್ಡ್ ಆಸ್ ಅಂದ್ರೆ ಇದೇ ರೀತಿ ಇರಲ್ಲ ಅಂತ ಅಷ್ಟೇ, ಅದಕ್ಕೆ ಡೆಫಿನೇಷನ್ ಇಲ್ಲ ಆಕ್ಚುಲಿ. ಈ ರೀತಿ ಒಂದು ಸಿಂಪಲ್ ಡೆಫಿನೇಷನ್, ಬಟ್ ಬೇರೆ ತರನೂ ಆಗ್ಬೋದು. ಸೊ ದ ಪ್ರಾಜೆಕ್ಟ್ ರಿಸ್ಕ್ ಮೇ ಬಿ ಡಿಫೈನ್ಡ್ ಆಸ್. ಓಕೆ, ಸೊ ಈಗ ನಿಮ್ಗೆ ಏನ್ಸುತ್ತೆ, ಈಗ ನಿಮ್ ಬೆಸ್ಟ್ ಎಕ್ಸಾಂಪಲ್ ಮೇ ಬಿ ಡಿಫೈನ್ಡ್ ಆಸ್ ಅನ್ನೋದಕ್ಕೆ, ಒಂದೇನೋ ಬೆಸ್ಟ್ ಒಂದ್ ಬಿರಿಯಾನಿ ತಿಂತೀರಾ, ಹೆಂಗೈತೆ ಹೇಳಪ್ಪ, ಸೂಪರ್ ಆಗೈತೆ ಸರ್, ಸಖತ್ತಾಗೈತೆ. ಅದು ಹಿಂಗಿದೆ, ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತಾ? ನಿಮ್ಗೆ ಏನ್ ಅನ್ಸುತ್ತೆ, ಇನ್ನರ್ ಫೀಲಿಂಗ್, ವಿ ಕಾಂಟ್ ಪುಟ್ ಇಟ್ ಇನ್ ವರ್ಡ್ಸ್, ರೈಟ್? ಹೌದಾ? ನಿಮ್ಗೇನೋ ಬೆಸ್ಟ್ ತುಂಬಾ ಯಾರೋ ಇಷ್ಟ ಇಷ್ಟ ಆಗಿರೋರು ಸಿಕ್ಕಿದ್ರು, ನಿಮ್ಗೊಂದು ಒಳ್ಳೆ ಖುಷಿ ಆಗುತ್ತೆ. ಓಕೆ, ನಿಮ್ ಯಾರೋ ತುಂಬಾ ದಿನ ಆದ್ಮೇಲೆ ಒಬ್ಬ ಫ್ರೆಂಡ್ ಮೀಟ್ ಆದಾಗ ಅದನ್ನ ಹೇಳಿ ಹೆಂಗ್ ಏನ್ ಖುಷಿ ಆಯ್ತು ನಿಮ್ಗೆ ಅಂತಂದ್ರೆ, ಆರ್ ಯು ಏಬಲ್ ಟು ಫೀಲ್ ಇಟ್, ಆರ್ ಯು ಏಬಲ್ ಟು ಟೆಲ್ ಇಟ್ ಇನ್ ದ ವರ್ಡ್ಸ್, ದಟ್. Okay, so the project risk may be defined as the chance of certain occurrences, the chance of certain occurrences adversely affecting adversely affecting project objectives, adversely affecting project objectives, the degree of exposure to negative events, the degree of exposure to negative events and their probable consequences, and their probable consequences. ಈಗ ಒಂದೊಂದಾಗಿ ಹೇಳ್ತಾ ಬರ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಇಟ್ಸ್ ಅ ಚಾನ್ಸ್ ಆಫ್ ಸರ್ಟನ್ ಅಕರೆನ್ಸಸ್. ಸೊ ಈ ರೀತಿ ಆಗುತ್ತೆ. ಈಗ ಜೂನ್ ಅಂತಂದ್ಮೇಲೆ ಮಳೆ ಜೋರಾಗಿ ಹೋಗುತ್ತೆ ಅಂತ ಹೇಳಿದ್ರೆ, ಸೊ ಇಟ್ಸ್ ಸರ್ಟನ್, ಹಾಗೆ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ಡಿಸೆಂಬರ್ ಅಲ್ಲಿ ಮಳೆ ಹೋಯ್ತು ಅಂದ್ರೆ ನಮಗಾಗುತ್ತಾ? ಈಗ ಮಳೆಯಿಂದ ರಿಸ್ಕ್ ಯಾವಾಗಿರೋದು, ಜೂನ್ ಟು ಸೆಪ್ಟೆಂಬರ್ ವರೆಗೂ ಇದೆ, ಅಥವಾ ಆಗಸ್ಟ್ ವರೆಗೂ, ಮ್ಯಾಕ್ಸಿಮಮ್ ಸೆಪ್ಟೆಂಬರ್ ವರೆಗೂ ಇರುತ್ತೆ, ಬಟ್ ಆಗಸ್ಟ್ ಒಂದು ಖಂಡಿತ. ದಟ್ ಮೀನ್ಸ್ ಇಟ್ಸ್ ಅ ಸರ್ಟನ್ ಅಕರೆನ್ಸ್ ಅಡ್ವರ್ಸ್ಲಿ ಅಫೆಕ್ಟಿಂಗ್ ಪ್ರಾಜೆಕ್ಟ್ ಆಬ್ಜೆಕ್ಟಿವಿಟಿ. ಓಕೆ, ಮಳೆ ಹೋಯ್ತಾ ಇದೆ ಅಂದ್ರೆ ನಮ್ಗೇನೋ ಅದರಿಂದ ತೊಂದರೆ ಆಗುತ್ತೆ ಅನ್ನೋದಿದ್ರೆ ಮಾತ್ರ ಅದು ನಮ್ಗೆ ರಿಸ್ಕ್ ಆಗುತ್ತೆ. ಓಕೆ ಸರ್, ಅಮೆರಿಕದಲ್ಲಿ ಎಲ್ಲೋ ಒಂದು ಬಿಲ್ಡಿಂಗ್ ಬಿದ್ದೋಯ್ತು ಸರ್, ಅದು ರಿಸ್ಕ್, ಒಂದು ಏನು ಅಹಿತಕರ ಘಟನೆ. ಓಕೆ, ಸೊ ಅದು ನಮ್ಗೆ ಅಫೆಕ್ಟ್ ಆಗುತ್ತಾ? ನೋ. ನೆಕ್ಸ್ಟ್, ಸೊ ಅಕರೆ ಅಡ್ವರ್ಸ್ಲಿ ಅಫೆಕ್ಟಿಂಗ್ ದ ಪ್ರಾಜೆಕ್ಟ್ ಆಕ್ಟಿವಿಟೀಸ್. ಓಕೆ, ನೆಕ್ಸ್ಟ್, ಸೊ ದ ಡಿಗ್ರಿ ಆಫ್ ಎಕ್ಸ್ಪೋಜರ್ ಟು ನೆಗೆಟಿವ್ ಇವೆಂಟ್ಸ್. ಓಕೆ, ಸೊ ಇದ್ರಲ್ಲಿ ಅತ್ತೆ ಅಂತೀವಲ್ಲ ನಾವು, ಆ ರೀತಿ, ಹಾ, ಬ್ಯಾಡ್ ಲಕ್ ಭೂದೇವಿ ಅಂತ, ಆ ತರ. ಸೊ ನೆಗೆಟಿವ್ ಇವೆಂಟ್ಸ್ ಅಂದ್ರೆ ಏನೋ ಆಗಲ್ಲ. ಈಗ ಪ್ರಾಜೆಕ್ಟ್ ಇದಕ್ಕೆ ಹೋಗಿರ್ತಾರೆ, ಅಪ್ರೂವಲ್ಗೆ ಹೋಗಿರ್ತಾರೆ, ಆಗಲ್ಲ, ಅವ್ರ ಮ್ಯಾನೇಜರ್ ಸಿಗಲ್ಲ, ಅಲ್ಲಿ ಬರಲ್ಲ, ಸೈನ್ ಹಾಕಿರಲ್ಲ, ಇದಕ್ಕೂ ಸಣ್ಣಕ್ಕೆ ರಿಜೆಕ್ಟ್ ಮಾಡ್ಬಿಡ್ತಾರೆ. ಇವತ್ತು ಬರ್ತೀನಿ 10 ಜನ ಸೇರ್ಕೋತೀನಿ ಅಂದ್ರು, ಇಬ್ರು ಬಂದಿರಲ್ಲ, ಇಂಟರ್ವ್ಯೂ ತಗೊಂಡಿರ್ತೀರಾ, ಒಳ್ಳೆ ಪ್ಯಾಕೇಜ್ ಕೊಟ್ಟಿರ್ತೀರಾ, ಆದ್ರೂ ಸಿ ದೀಸ್ ಥಿಂಗ್ಸ್, ಇದನ್ನ ನಾವು ರಿಸ್ಕ್ ಅಂತ ಕರೆಯೋದು. ಓಕೆ, ಒಂದ್ ಅರ್ಧ ಪ್ರಾಜೆಕ್ಟ್ ಆಗಿರುತ್ತೆ, 20 ಜನ ಎಸ್ಕೇಪ್ ಆಗ್ಬಿಡ್ತಾರೆ, ಬೇರೆ ಕಂಪ್ನಿ ಸಿಕ್ತು ಅಂದ್ಬಿಟ್ಟು, ಹೇಳ್ದೆ ಕೇಳ್ದೆ, ಎಲ್ಲಿ ಹುಡುಕಿ ಹೋಯ್ತೀರ ಅವ್ರ. ವಿ ಹ್ಯಾವ್ ಟು ಪ್ಲಾನ್. ಅದಕ್ಕೋಸ್ಕರನೇ ಈಗ ಏನ್ ಹೇಳ್ದೆ ಗೊತ್ತಾ, ಪ್ರಾಜೆಕ್ಟ್ಗೆ ಒಂದು ಏನಂತೀವಿ, ಸೊ ಸ್ಟೇಬಲ್ ಫಂಡ್ ಎತ್ತಿಟ್ಟಿರ್ತಾರೆ, ಒಂದಿಷ್ಟು ದುಡ್ಡು ಅಂತ, ಅದನ್ನ ಖರ್ಚು ಮಾಡಲ್ಲ, ಎಮರ್ಜೆನ್ಸಿಗೆ ಮಾತ್ರ ಅಂತ. ಎಕ್ಸಿಕ್ಯೂಷನ್ ಅಲ್ಲದೆ ಇನ್ನೊಂದು ಸ್ವಲ್ಪ ಎತ್ತಿಟ್ಟಿರ್ತೀವಿ. ಓಕೆ, ಸೊ ಈ ರೀತಿ ರಿಸ್ಕ್ ಬಂದಾಗ ಮ್ಯಾನೇಜ್ ಮಾಡೋದಕ್ಕೆ. ಓಕೆ, ನೆಕ್ಸ್ಟ್, ಸೊ ಅಂಡ್ ದೇರ್ ಪ್ರಾಬಬಲ್ ಕಾನ್ಸಿಕ್ವೆನ್ಸಸ್, ಮತ್ತೆ ಅಲ್ಲೇ, ಸೊ ಅದರ ಪರಿಣಾಮಗಳು. ಓಕೆ, ಬ್ಯಾಡ್ ಇವೆಂಟ್ ಆಯ್ತು, ಅದರಿಂದ ಏನಾಗುತ್ತೆ, ಒಂದೇನೋ ನಮ್ಮ ರೆಪ್ಯುಟೇಷನ್ ಹಾಳಾಗುತ್ತೆ, ಪ್ರಾಜೆಕ್ಟ್ ಕೈ ತಪ್ಪೋಗ್ಬೋದು, ಪೆನಾಲ್ಟಿ ಹಾಕ್ಬೋದು, ಲೈಕ್ ದಿಸ್. ಅಥವಾ ಏನೋ ಒಂದು ರಿಸ್ಕ್ ಆದಾಗ ಯಾವನೋ ಸತ್ತೇ ಹೋಗ್ಬೋದು. Those things we have to factor in. Next, 3 risk criteria used to describe the project risk. So 3 ಕ್ರೈಟೀರಿಯಾದಲ್ಲಿ ನಾವು ಪ್ರಾಜೆಕ್ಟ್ ರಿಸ್ಕ್ ನ ಕಾರಣ ಏನಲ್ಲಿ, ಅಲ್ಲೇ ನಾನು ನೋಡ್ತಾ ಇದ್ರು, ಅಲ್ಲೇ ನೋಡ್ತಾ ಇದೆಯಲ್ಲ ನೀನು. ನೆಕ್ಸ್ಟ್, ಸೊ ದ ರಿಸ್ಕ್ ಇವೆಂಟ್ ಆರ್ ಐಡೆಂಟಿಫಿಕೇಶನ್, ದ ರಿಸ್ಕ್ ಪ್ರಾಬಬಿಲಿಟಿ, ದ ಸಮ್ ಅಟ್ ರಿಸ್ಕ್. ಓಕೆ, ಸೊ ಈ 3 ಕ್ರೈಟೀರಿಯಾ ಅಂತಂದ್ರೆ, ಸೊ ಫಸ್ಟ್ ರಿಸ್ಕ್ ನ ಐಡೆಂಟಿಫೈ ಮಾಡುವಂಥದ್ದು, ಯಾವ ಇವೆಂಟ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್, ಸೊ ಪ್ರಾಬಬಿಲಿಟಿ, ಇದು ಸರ್ಟೈನ್ ಇದೆ, ಆಗುತ್ತೆ,
ಬಟ್ ಪ್ರಾಬಬಿಲಿಟಿ ಅಂದ್ರೆ ಆಗಬಹುದು. ನೆಕ್ಸ್ಟ್ ದ ಸಮ್ ಎಟ್ ರಿಸ್ಕ್. ಸೊ ಎಷ್ಟು ಲಾಸ್ ಆಗಬಹುದು, ವಾಟ್ ಇಸ್ ದ ಇಂಪ್ಯಾಕ್ಟ್. ನೆಕ್ಸ್ಟ್, ಸೊ ದಿಸ್ ಇಸ್ ಅಬೌಟ್ ದ ರಿಸ್ಕ್ ಅಸೋಸಿಯೇಟೆಡ್ ವಿತ್ ದ ಪ್ರಾಜೆಕ್ಟ್. ಕ್ಲಿಯರ್. ನೆಕ್ಸ್ಟ್, ಸೊ ಟೈಪ್ಸ್ ಆಫ್ ರಿಸ್ಕ್. ಓದಿ ಹೇಳಿ ಏನು ಅಂತ. ನೀನು ಅದೊಂದ್ರಲ್ಲೇ ಇದ್ರಲ್ಲಿ ಯಾವ್ದು ಹೇಳ್ಕೊಟ್ಟಿಲ್ಲ, ಹೇಳಿ, ಹೇಳ್ಕೊಡ್ತೀನಿ. ಯಾವ್ದಪ್ಪ, ಯಾವ್ದು ಟೆಕ್ನಾಲಜಿ ರಿಸ್ಕ್ ಆಗಿಲ್ವಾ? ಅವತ್ತು ಬಂದಿರ್ಲಿಲ್ವಾ? ಅದಕ್ಕೆ ನಾನು ಹೊಣೆ ಅಲ್ಲ. ರೆಕಾರ್ಡ್ ಹೆಕ್ಸಿದೆ ನೋಡ್ಕೋಬೇಕು, ಬೇಕು ಅಂದ್ರೆ ಕೊಡ್ತೀನಿ. ನಾನು ಯೂಶಲಿ ಇಷ್ಟೊಂದು ಯಾವತ್ತೂ ರಿಪೀಟ್ ಮಾಡಲ್ಲ, ಟೆಕ್ನಿಕಲ್ ಕ್ಲಾಸಸ್ ಆದ್ರೂ ಅಷ್ಟೇ. ನಾನು ಫಸ್ಟ್ ಅದಕ್ಕೆ ಡೀಟೇಲ್ ಆಗಿ ನಿಧಾನ ಕತೆ ತರ ಹೇಳಿ ಹೇಳಿ ತುಂಬ್ತಾ ಇರ್ತೀನಿ. ಒಂದ್ಸಲ ಪಿಕಪ್ ಆದ್ಮೇಲೆ ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್. ಸೊ ಇಷ್ಟು ರಿಸ್ಕ್ ಇರುತ್ತೆ. ಇದನ್ನ ಮತ್ತೆ ಪುರಾಣ ಓದಿ ಮುಂದೆ ಇದು ಮಾಡೋ ಅವಶ್ಯಕತೆ ಇಲ್ಲ. ನಿಮಗೂ ಟೈಮ್ ವೇಸ್ಟು, ನನಗೂ ಟೈಮ್ ವೇಸ್ಟ್. ಹೇಳ್ಬೇಕು ಹೇಳ್ಕೊಡೋಣ, ಹೇಳ್ಕೊಡ್ಬೇಕಾ. ನೆಕ್ಸ್ಟ್, ಸೊ ಇಷ್ಟು ರಿಸ್ಕ್ ಇದೆ. ಬಟ್ ಆ ರಿಸ್ಕ್ ನ ಏನ್ ಮಾಡ್ತೀವಿ, ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಸರ್ ಬಂತು ಸರ್, ನಾಳೆ ಏನೋ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ, ಶಿವ ಅಂತ ಆಫೀಸ್ಗೆ ಹೋಗಲ್ಲ ಸರ್, ರಗ್ಗೋಚ್ಕ ಮನೆ ಕೊಡ್ತೀನಿ 2 ರಗ್ಗು, ಏನಾರು ಮಾಡ್ಕೊಂಡು ಹಾಳ್ಬೋದು ಹೋಗ್ಲಿ ಅಲ್ಲಿ ಅಂತ. ಹಂಗಾಗುತ್ತಾ? ಸಿ, ಆಸ್ ಅ ಲೀಡರ್, ಆಸ್ ಅ ವರ್ಕರ್, ಯು ಶುಡ್ ನಾಟ್ ಗೋ ಡೌನ್. ಯಾವುದೇ ಕಾರಣಕ್ಕೂ ಸೋಲ್ ಒಪ್ಕೋಬಾರ್ದು. ಸೊ ಅಂಟಿಲ್ ಅವರ್ ಲಾಸ್ಟ್ ಬ್ರೆತ್ ವಿ ಶುಡ್ ಫೈಟ್. ದಟ್ಸ್ ವಾಟ್. ಹಿಂಗೆ ಅದನ್ನ ಟ್ಯಾಕಲ್ ಮಾಡ್ತೀರಾ, ರಿಸ್ಕ್ ಬಂದೇ ಬರುತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಐಡೆಂಟಿಫೈಂಗ್ ದ ರಿಸ್ಕ್. ಇದು ಬಹಳ ಇಂಪಾರ್ಟೆಂಟ್ ಲೈಫಲ್ಲೂ ಅಷ್ಟೇ. ನಮ್ಗೆ ಏನ್ ತೊಂದರೆ ಕೊಡ್ತಾ ಇದೆ ಅದನ್ನ ನಾವು ಐಡೆಂಟಿಫೈ ಮಾಡ್ಬೇಕು. ಅದೇ ಗೊತ್ತಿರಲ್ಲ ನಮ್ಗೆ. ನಮ್ಗೆಲ್ಲ ಯಾಕೆ ಹೇಳಿ ತುಂಬಾ ಪ್ರಾಬ್ಲಮ್ ಆಗೋದು, ಏನ್ ಪ್ರಾಬ್ಲಮ್ ಅಂತಾನೆ ಗೊತ್ತಿರಲ್ಲ ನಮ್ಗೆ. ಲೈಫಲ್ಲಿ ಏನೇನು ಆಗ್ತಾ ಇರುತ್ತೆ, ಬಟ್ ಏನು ಅದು ರೂಟ್ ಕಾಸ್ ಏನು? ಆಲ್ಮೋಸ್ಟ್ 99% ನಾವೇ ಆಗಿರ್ತೀವಿ. ನಮ್ಮ ಬೇಜವಾಬ್ದಾರಿತನದಿಂದನೇ ತಪ್ಪುಗಳಾಗ್ತಾ ಇರೋದು. ಅದನ್ನ ಬಿಟ್ಬಿಟ್ಟು ಅಪ್ಪನ್ ಬಯೋದು, ನಿಮ್ಮಪ್ಪ ದೊಡ್ಡ ಶ್ರೀಮಂತ ಆಗ್ಬೇಕಾಗಿತ್ತು, ಅಥವಾ ಇವ್ರದ ಜೊತೆಲಿ ಉಟ್ಬಿಟ್ಟೆ, ಇವ್ರು ನಮ್ಗೆ ಸರಿಯಾಗಿ ಕಾನ್ವೆಂಟ್ ಸೇರ್ಸ, ಅದನ್ನ ನಾವು ಒಪ್ಪೋದು. ಬಟ್ ಮೇಜರ್ ಏನು, ನೀನು ಓದ್ತಾ ಇರೋದ್ ಕಾರಣ, ಹೌದಾನೆ, ಇಲ್ಲೂ ರಿಸ್ಕ್. ಸೊ ಫಸ್ಟ್ ಯು ಶುಡ್ ಐಡೆಂಟಿಫೈ ದ ಥಿಂಗ್. ಅದನ್ನ ಐಡೆಂಟಿಫೈಂಗ್ ದ ರಿಸ್ಕ್ ಏನಿದೆ. ಓಕೆ, ನೆಕ್ಸ್ಟ್, ಅನಲೈಸಿಂಗ್ ದ ರಿಸ್ಕ್. ಐಡೆಂಟಿಫೈಂಗು ಅನಲೈಸಿಂಗು ವ್ಯತ್ಯಾಸ ಏನ್ರ? ಏನಾಗುತ್ತೆ, ಬಾಯ್ ಬಿಡುವ, ಈಗ ಯಾಕೋ ನೋಡ್ರೆ ಬಾಯ್ ಮುಚ್ಕೋತಾ ಇದೆಯಾ? ಹ್ಮ್ ಐಡೆಂಟಿಫೈಂಗ್ ಅಂದ್ರೆ ರಿಸ್ಕ್ ಏನು ಅದನ್ನ ನೋಡೋದು. ಅನಲೈಸಿಂಗ್ ಅಂದ್ರೆ ಸೊ ಆ ರಿಸ್ಕ್ ಏನೇನಾಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಮತ್ತೆ ಅದು ಕಂಪ್ಲೀಟ್ ತಗೊಳ್ಳೋದು. ಸೊ ಏನೇನ್ ಅಫೆಕ್ಟ್ ಮಾಡ್ತಾ ಇದೆ ಎವ್ರಿಥಿಂಗ್. ನೆಕ್ಸ್ಟ್, ಪ್ರಯಾರಿಟೈಸಿಂಗ್ ದ ರಿಸ್ಕ್. ಆ ರಿಸ್ಕ್ ನ ತಗೊಂಡು ಫಸ್ಟ್ ಅದನ್ನ ಸಾಲ್ವ್ ಮಾಡ್ಬೇಕು. ಆ ರಿಸ್ಕ್ ಇದೆ ಎಲ್ಲ ಗೊತ್ತಾಯ್ತು, ಅನಲೈಸ್ ಮಾಡಿದೀನಿ ಗೊತ್ತಾಯ್ತು, ಆಮೇಲೆ ನಾನು ನೋಡ್ಕೊಳ್ಳೋಣ ಅಂತ ಬಿಟ್ಬಿಡೋದಲ್ಲ. ಸೊ ಯು ಹ್ಯಾವ್ ಟು ಟ್ಯಾಕಲ್ ಇಟ್. ಸೊ ಪ್ರಯಾರಿಟಿ ಫಸ್ಟ್ ಆ ಕೆಲಸ ಮಾಡ್ಬೇಕು, ಹೌದಾ? ನೆಕ್ಸ್ಟ್, ಈಚ್ ರಿಸ್ಕ್. ಸೊ ಈಗ ಒಂದು 10 ಪ್ರಾಬ್ಲಮ್ ಇದೆ. ಓಕೆ, ಅದನ್ನ ಐಡೆಂಟಿಫೈ ಮಾಡಿ ನಿಮ್ಗೆ ನೀವು ಓನರ್ಶಿಪ್ ತಗೋಬೇಕು. ಓಕೆ, ಸೊ ಇವಾಗ ಅದನ್ನ ನೀನೇ ಮಾಡ್ಬೇಕು. ಈಗ ಏನಾಗುತ್ತೆ ಗೊತ್ತಾ, ಯಾರಿಗೋ ಒಬ್ಬ ಹೇಳ್ಬಿಟ್ಟು ಬಂದಿರ್ತೀರ, ಅವ್ನು ನಂದಲ್ಲ ನಂದಲ್ಲ ಅಂತ ಬಿಟ್ಬಿಟ್ಟು ಮಟಾಶ್ ಆಗೋಗುತ್ತೆ. ಸೊ ದಟ್ ಆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು. ಅವ್ರು ರೆಸ್ಪಾಂಡ್ ಮಾಡಬೇಕು, ಬಟ್ ಏನ್ ಮಾಡ್ಬೇಕು ಅದಕ್ಕೆ ಮೊದಲು. ಸೊ ಯು ಶುಡ್ ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ. ನೋಡಪ್ಪ, ಇದನ್ನ ನೀನ್ ಫಿಕ್ಸ್ ಮಾಡಿ, ಈ ಪ್ರಾಬ್ಲಮ್ ನೀನ್ ಸಾಲ್ವ್ ಮಾಡ್ಬೇಕು. ಓಕೆ, ಇಲ್ಲ ಅಂದ್ರೆ ನಿನಗೆ ಕದಿದೆ ಅಂತ. ನೆಕ್ಸ್ಟ್, ಸೊ ಅವನು ಓನರ್ಶಿಪ್ ಕೊಟ್ಮೇಲೆ ಸೊ ದೇ ಮಸ್ಟ್ ರೆಸ್ಪಾಂಡ್ ಟು ದಟ್ ರಿಸ್ಕ್. ಸೊ ಅವನು ಪ್ರತಿಕ್ರಿಯೆ ನೀಡಬೇಕು, ಏನಾಗಿದೆ, ಸೊ ಅದಕ್ಕೆ ಪ್ರಾಬ್ಲಮ್ ಸೊಲ್ಯೂಷನ್ ಹುಡುಕ್ತಾ ಹೋಗ್ಬೇಕು. ನೆಕ್ಸ್ಟ್, ಮಾನಿಟರಿಂಗ್ ದ ರಿಸ್ಕ್. ಸೊ ಮಾನಿಟರಿಂಗ್ ದ ರಿಸ್ಕ್ ಅಂದ್ರೆ ಮತ್ತೆ ಆಗ್ದಂಗೆ ನೋಡ್ಕೊಳ್ಳೋದು, ಅಥವಾ ಆ ರಿಸ್ಕ್ ಏನು ಅಫೆಕ್ಟ್ ಮಾಡ್ತಾ ಇದೆ ಅದನ್ನ ಮಾನಿಟರ್ ಮಾಡ್ತಾ ಬರೋದು. ನೆಕ್ಸ್ಟ್, ಸೊ ಇದರಲ್ಲಿ ವಿಲ್ ಬಿ ಹ್ಯಾವಿಂಗ್ ಸಮ್ four methods. Okay, four techniques to solve the risks. Okay, ಸೊ ನಿಮ್ಗೆ ಅಸೈನ್ಮೆಂಟು ಬ್ರೈನ್ ಸ್ಟಾರ್ಮಿಂಗ್ ಅಂದ್ರೇನು, ಸೆನ್ಸಿಟಿವ್ ಅನಾಲಿಸಿಸ್ ಅಂದ್ರೇನು, ಸಿನೇರಿಯೋ ಅನಾಲಿಸಿಸ್, ಸಿಮ್ಯುಲೇಷನ್ ಅನಾಲಿಸಿಸ್, ಇಷ್ಟನ್ನು ಬರ್ಕೊಳ್ಳಿ. ನಾಳೆ ನಮಗೆ ಹೇಳ್ಬೇಕು.
ಯಾಕಂದ್ರೆ ರಿಸ್ಕು ಇವೆಲ್ಲ ಗೊತ್ತಾಯ್ತಲ್ವಾ ಹೆಂಗೆ ಏನು ಅಂತ. ಬಟ್ ಅದನ್ನ ಹೆಂಗ್ ಟ್ಯಾಕಲ್ ಮಾಡ್ತೀವಿ ಅದಕ್ಕೆ 4 ಟೆಕ್ನಿಕ್ಸ್ ಇದೆ. ಬ್ರೈನ್ ಸ್ಟಾರ್ಮಿಂಗು, ಸೆನ್ಸಿಟಿವ್ ಅನಾಲಿಸಿಸು, ಸಿಮ್ಯುಲೇಷನ್ ಅನಾಲಿಸಿಸು, ಸಿನೇರಿಯೋ ಅನಾಲಿಸಿಸ್. ಸೊ ತುಂಬಾ ಈಸಿ ಇದೆ. ಈಗ ಒಂದೊಂದು ವರ್ಡ್ ಎಲ್ಲ ನಾನು ಹೇಳ್ಕೊಡ್ಬೋದು, ಬಟ್ ಐ ವಾಂಟ್ ಯು ಗೈಸ್ ಟು ಟ್ರೈ. ಆಕ್ಚುಲಿ ಇದು ಅರ್ಧ ಯೂನಿಟ್ ಮಾಡೋ, ಲಾಸ್ಟ್ ಟೈಮು ಅರ್ಧ ಯೂನಿಟ್ ಅಲ್ಲ, ಎರಡೂವರೆ ಯೂನಿಟ್ ಅಷ್ಟೇ ಮಾಡಿದ್ದು, ಮಿಕ್ಕಿದೆಲ್ಲ ಸ್ಟೂಡೆಂಟ್ಸೇ ಹೇಳಿದ್ರು. ಅವ್ರ ಕೈಲಿ ಕರೆಸಿ ಪ್ರೆಸೆಂಟೇಷನ್ ಮಾಡಿಸಿದ್ದು. ನಿಮ್ಮ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಯೂಶಲಿ ನಾನು ಯಾವತ್ತೂ ಒಂದು ಚಾಪ್ಟರ್ ಎಲ್ಲೂ ಯಾವತ್ತೂ ಮಾಡೋಕ್ಕಾಗಲ್ಲ. ಕೊನೆಗೆ ಒಂದು ಚಾಪ್ಟರ್ ಎಲ್ಲೂ ಮಾಡಲ್ಲ. ಯಾಕಂದ್ರೆ ಫಸ್ಟ್ ಎಲ್ಲ ಬೇಸಿಕ್ ಹೇಳ್ಕೊಟ್ಟಿರ್ತೀವಿ, ಸ್ಟೂಡೆಂಟ್ಸ್ ಕೈಲಿ ಕರೆಸಿ ಒಂದೊಂದು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡಬೇಕು. ಅವಾಗ ಏನಾಗುತ್ತೆ, ಸ್ಟೇಜ್ ಫಿಯರ್ ಆಗುತ್ತೆ, ನಿಮಗೂ ಅಭ್ಯಾಸ ಆಗುತ್ತೆ, ನೀವು ಯಾವತ್ತೂ ಮರ್ತ್ಕೊಳ್ಳಲ್ಲ. ಆಯ್ತೇನ್ರ? ನಾಳೆ ಕನ್ನಡ ನೀನೇ ಜ್ಞಾಪಿಸ್ಬೇಕು. ಜ್ಞಾಪಿಸಿಲ್ಲ ಅಂದ್ರೆ ಧರ್ಮದೆಟ್ಟು ಎಲ್ಲರ ಕೈಲಿವೆ. ಓಕೆ, ನೆಕ್ಸ್ಟ್ ಬೆಸ್ಟ್ ಕೇಸ್ ಸಿನೇರಿಯೋ, ವರ್ಸ್ಟ್ ಕೇಸ್ ಸಿನೇರಿಯೋ. ಒಂದು ಇಂಗ್ಲಿಷ್ ಅಲ್ಲಿ ಒಂದು ವರ್ಡ್ ಇದೆ. ವಿ ಹ್ಯಾವ್ ಎ ಸೇಯಿಂಗ್ ಇಂಗ್ಲಿಷ್ ಅಲ್ಲಿ ಒಂದು ವರ್ಡ್ ಇದೆ. ಸೊ ಹೋಪ್ ಫಾರ್ ದ ಬೆಸ್ಟ್, ಪ್ರಿಪೇರ್ ಫಾರ್ ದ ಲವ್. ಹೋಪ್ ಫಾರ್ ದ ಬೆಸ್ಟ್, ಪ್ರಿಪೇರ್ ಫಾರ್ ದ ವರ್ಸ್ಟ್. ಸೊ ಯಾವತ್ತು ಒಳ್ಳೇದಾಗುತ್ತೆ ಅಂತ ಯೋಚನೆ ಮಾಡಿ, ಆದ್ರೆ ಫುಲ್ಲು ವರ್ಸ್ಟ್ಗೂ ನೀವು ಪ್ರಿಪೇರ್ ಆಗಿರ್ಬೇಕು. ಓಕೆ, ಸೊ ಅದೇ ರೀತಿ ಬೆಸ್ಟ್ ಕೇಸ್ ಸಿನೇರಿಯೋ ಮತ್ತೆ ವರ್ಸ್ಟ್ ಕೇಸ್ ಸಿನೇರಿಯೋ. ಬೆಸ್ಟ್ ಅಂತಂದ್ರೆ ಎಲ್ಲ ಕರೆಕ್ಟಾಗಿ ನಡೀತಾ ಇದೆ, ಆಯ್ತಾ. ಸೊ ಫಸ್ಟ್ ಅಂದ್ರೆ ಎಲ್ಲ ಹೋಗಿದೆ, ಎರಡಕ್ಕೂ ನೀವು ರೆಡಿ ಆಗಿರ್ಬೇಕು, ಎರಡನ್ನೂ ಟ್ಯಾಕಲ್ ಮಾಡ್ತಾ ಇರ್ಬೇಕು, ಅವಾಗ ಮಾತ್ರ ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತೆ. ಸೊ ಬೆಸ್ಟ್ ಏನಿರಿ ಅಂದ್ರೆ ಏನು, ಒಳ್ಳೆ ಹೈ ಡಿಮ್ಯಾಂಡ್. ಓಕೆ, ನಿಮ್ಮ ಪ್ರಾಡಕ್ಟ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ, ಸೊ ಹೈ ಸೆಲ್ಲಿಂಗ್ ಪ್ರೈಸ್, ಓಕೆ, ಲೋ ವೇರಿಯಬಲ್ ಕಾಸ್ಟ್ ಅಂಡ್ ಸೋ ಆನ್. ಲೋ ವೇರಿಯಬಲ್ ಕಾಸ್ಟ್ ಅಂದ್ರೆ ಏನು ಹೇಳಿ, ಏನಕ್ಕೆ ವೇರಿಯಬಲ್ ಅಂತ ಲೋವರ್ ಕಾಸ್ಟ್ ಅಂತಾನೆ ಹೇಳಿರೋನಪ್ಪ. ವೇರಿಯಬಲ್ಸ್ ಅಂದ್ರೆ ಪೈಥಾನ್, ಜಾವ ಆ ವೇರಿಯಬಲ್ಸ್ ಅಲ್ಲ. ವೆರಿ ಗುಡ್. ಸೊ ವೇರಿಯಬಲ್ಸ್ ಅಂತಂದ್ರೆ ನಾವು ಈ ಒಂದು ಪ್ರಾಡಕ್ಟ್ ಡಿಸೈನ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಇನ್ಪುಟ್ಸ್ ತಗೋತೀವಿ. ಹೌದಾ, ಈಗ ರೋಡ್ ಅಂತಂದ್ರೆ ಯಾವ್ದಪ್ಪ, ಜಲ್ಲಿ, ಮರಳು, ಸಿಮೆಂಟು ಅಲ್ಲ, ಅಥವಾ ಟಾರು, ಸಮಥಿಂಗ್ ಯಾವ್ದು ಬೇರೆ ಬೇರೆ. ಸೊ ಮಷೀನ್ಸ್ ಆಗ್ಬೋದು, ಇನ್ಕ್ಲೂಡಿಂಗ್ ಹ್ಯೂಮನ್ ವರ್ಕ್ ಆಲ್ಸೋ, ಅವನ್ನ ನಾವು ವೇರಿಯಬಲ್ಸ್ ಅಂತ ಕರಿತೀವಿ. ಓಕೆ, ಅವುಗಳ ಕಾಸ್ಟ್ ಜಾಸ್ತಿ ಆಗುತ್ತೆ. ಒಂದು ಒಟ್ಟಿಗೆ ಕಾಸ್ಟ್ ಅಲ್ಲಿ ವೇರಿಯಬಲ್ಸ್ ಕಾಸ್ಟ್ ಒಂದು ಜಾಸ್ತಿ ಆದ್ರೂ ಓವರ್ ಆಲ್ ಕಾಸ್ಟ್ಗೆ ಎಫೆಕ್ಟ್ ಆಗುತ್ತಾನೆ, ಅಫೆಕ್ಟ್ ಆಗುತ್ತೆ. ದಟ್ಸ್ ಸೊ ಬೆಸ್ಟ್ ಸೆನೇರಿಯೋ ಆಯ್ತಲ್ವಾ. ನೆಕ್ಸ್ಟ್ ವರ್ಸ್ಟ್ ಸೆನೇರಿಯೋ. ಆವರೇಜ್ ನಾರ್ಮಲ್ ಸೆನೇರಿಯೋ ಅಂತಿದೆ. ನಾರ್ಮಲ್ ಸೆನೇರಿಯೋದಲ್ಲಿ ಹೆಂಗಿರುತ್ತೆ, ಮಾಮೂಲಿ ಅಪ್ಸ್ ಅಂಡ್ ಡೌನ್ಸ್ ಏನಿರಲ್ಲ, ಆವರೇಜ್ ಡಿಮ್ಯಾಂಡು, ಆವರೇಜ್ ಸೆಲ್ಲಿಂಗ್ ಪ್ರೈಸು, ಆವರೇಜ್ ವೇರಿಯಬಲ್ ಕಾಸ್ಟ್ ಅಂಡ್ ಸೊ ಬಟ್ ವರ್ಸ್ಟ್ ಕೇಸ್ ಅಲ್ಲಿ ಏನಾಗುತ್ತೆ, ಸೊ ಅದು ಡೆಡ್ ಆಪೋಸಿಟ್. ಸೊ ಲೋ ಡಿಮ್ಯಾಂಡು, ಲೋ ಸೆಲ್ಲಿಂಗ್ ಪ್ರೈಸು, ಹೈ ವೇರಿಯಬಲ್ ಕಾಸ್ಟ್, ಆಮೇಲೆ ಲೋ ವೇರಿಯಬಲ್ ಕಾಸ್ಟ್ ಅಂದ್ಬಿಟ್ಟಿರ ಅಂಡ್ ಸೊ ನೆಕ್ಸ್ಟ್. ಸೊ ಪ್ರಾಜೆಕ್ಟ್ ಕಾಸ್ಟ್ ರಿಸ್ಕ್ ಅನಾಲಿಸಿಸ್. ಸೊ ಕ್ವಾಲಿಟಿ ರಿಲೇಟೆಡ್ ಥಿಂಗ್ಸ್ ಏನಿದೆ, ಸೊ ಕ್ವಾಲಿಟಿ ರಿಲೇಟೆಡ್ ಆಗಿ ಏನ್ ರಿಸ್ಕ್ ಇದೆ. ಕ್ವಾಲಿಟಿ ರಿಲೇಟೆಡ್ ಅಂದ್ರೆ ಸರ್ವರು ಗುಣಮಟ್ಟ, ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂದ್ರೆ ಏನು, ಏನ್ ನೀವು ಅರ್ಥ ಆಯ್ತು ಸರ್ ಅಂತೀರಾ, ತಲೆ ಅಲ್ಲಾಡ್ಸಿರಾ ಏನು. ಕಷ್ಟ. ಪಾರ್ಟ್ಲಿ ಮೆಜರ್ಡ್. ನೀವ್ ಏನ್ ಹೇಳ್ತಾ ಇದ್ರಿ ನಿಮ್ಗೆ ಅರ್ಥ ಆಯ್ತಾಯ್ತಾ. ಹೇಳ್ರು ಕ್ವಾಲಿಟೇಟಿವ್. ಸೊ ನೀವು
ನೆಕ್ಸ್ಟ್ ಸ್ಲೈಡ್ ಓದ್ಕೊಳ್ಳಿ. ಅದನ್ನೇ ಓದ್ತಾ ಇದ್ದೀರಾ? ನಾನು ಪ್ರಾಜೆಕ್ಟ್ ಅಲ್ಲಿ ಇದ್ದೀರಾ ಅಂತ ನಾನು ಬುದ್ಧಿವಂತರು ನೀವು. ಆಯ್ತು, ಈಗ ನಮ್ದೇ ಕಾಸ್ಟ್ ಓವರ್ ಅನ್ಸತ್ತಿದೆ, ಅದನ್ನ ಮಾಡಿ ಮುಗಿಸೋಣ. ಇನ್ನೊಂದು 5 ನಿಮಿಷ ಮುಗೀತು. ಸಂಜೆ ಸೈಬರ್ ಸೆಕ್ಯೂರಿಟಿ ಓದ್ಕೊಂಡಿರಿ. ನಾನೇನು ಪಾಠ ಮಾಡಲ್ಲ, ಸುಮ್ಮನೆ ಕೂತ್ಕೋತೀನಿ. ನೀವೇ ನನ್ಗೆ ಹೇಳಿ. ಯಾಕಂದ್ರೆ ನಾನು ಸೈಬರ್ ಸೆಕ್ಯೂರಿಟಿ ಓದಿಲ್ಲ. ಓದಿಲ್ಲ ಅಂತಂದ್ರೆ ಗೊತ್ತಿಲ್ಲ ಅಂತಲ್ಲ. ನಾನು ಸೈಬರ್ ಸೆಕ್ಯೂರಿಟಿ ಇಂಜಿನಿಯರ್ ಅಲ್ಲ. ಐ ನೋ, ಐ ಹವ್ ಟಾಟ್. ಬಟ್ ನಿಮ್ಮಷ್ಟು ನಾನು ಒಂದು ವರ್ಷ ಎಲ್ಲ ಓದಿದ್ದೀನಿ. ನಾನು ಒಂದು ವರ್ಷ ಎಲ್ಲ ಓದಿಲ್ಲ, ಒಂದು 3-4 ತಿಂಗಳು ಓದ್ಕೊಂಡಿದ್ದೀನಿ. ಒಂದು ವರ್ಷ ಅಂತಲ್ಲ ಇವನು ಸಿದ್ಧಾರ್ಥ. ಹ್ಮ್. ಹ್ಮ್. ಸೊ ಕ್ವಾಲಿಟೇಟಿವ್ ರಿಸ್ಕ್ ಅನಾಲಿಸಿಸ್ ಮತ್ತೆ ಕ್ವಾಂಟಿಟೇಟಿವ್ ರಿಸ್ಕ್ ಅನಾಲಿಸಿಸ್ ಅಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಈಗ ಓದ್ಬಿಟ್ಟು ನಾನು ಯಾರು ಕೇಳ್ತೀನಿ ಅವ್ರು ಒಂದೊಂದು ಪಾಯಿಂಟ್ ಹೇಳಿ ಎಕ್ಸ್ಪ್ಲೈನ್ ಮಾಡ್ಬೇಕು. ಏನ್ರ ನಿಮ್ದು ಓದ್ಕೋಬೇಕು. ಈಗ 2 ಅಸೈನ್ಮೆಂಟ್ ಕೊಟ್ಟಂಗಾಯ್ತು. ಫಸ್ಟ್ ಏನ್ ಕೊಟ್ಟಿದ್ದೀನಿ? ರಿಸ್ಕ್ ಅನಾಲಿಸಿಸ್ ಅಲ್ಲಿ ಬ್ರೈನ್ ಸ್ಟಾರ್ಮಿಂಗು, ಸಿಮ್ಯುಲೇಷನ್, ನೆಕ್ಸ್ಟ್ ಸಿನೇರಿಯೋ, ಹಾ 4 ಅನಾಲಿಸಿಸ್. ನಾಳೆ ಇದು ಒಂದು. ಈಗ ಇಲ್ಲ ನಾಳೆ. ಭಾನುವಾರ ಕ್ಲಾಸ್ ಇದೆ. ಭಾನುವಾರ ಕ್ಲಾಸ್ ಇದೆ. ಇಲ್ಲ ಇಲ್ಲ ನಾ ಬರ್ಲೇಬೇಡಿ. ಬರ್ದಿರೋಗೆ ನಾವೇನು ಫೋರ್ಸ್ ಮಾಡೋಕ್ಕಾಗಲ್ಲ. ಬರೋರು ಯಾರು ಬರ್ತೀರೋ ಅವ್ರು ಪಾಠ ಮಾಡ್ತೀವಿ. ಲಾಸ್ಟ್ 5th ಯೂನಿಟ್ ಮುಗಿಯುತ್ತೆ ನಾಳೆ. ಸೊ ನಾಡಿದ್ದು ನನ್ನ ಕಡೆಯಿಂದ ಎಲ್ಲ ಮುಗಿಯುತ್ತೆ. IT ಸ್ಕಿಲ್ಸ್ ಅಲ್ಲಿ 2 ಯೂನಿಟ್ ಇತ್ತು ನಂದು. ಸೊ ಕ್ಲೌಡು ನೆನೆ ಇದೆ. ಇನ್ನೊಂದ್ಸಲ ರಿವಿಷನ್ ಮಾಡ್ಕೊಡ್ತೀನಿ. ಇವತ್ತು ಇದನ್ನ ಸೈಬರ್ ಸೆಕ್ಯೂರಿಟಿ ಸುಮ್ ಡಿಸ್ಕಸ್ ಮಾಡೋಣ. ಇನ್ನೊಂದ್ಸಲ ಎರಡನ್ನೂ ಒಂದ್ ಕಡೆಯಿಂದ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಆಗುತ್ತೆ. 8 ಮಾರ್ಕ್ಸ್. 8 ಈಗ 22 ಮಾರ್ಕ್ಸ್ ನನ್ನ ಕಡೆಯಿಂದ. ನೀವು ಎಷ್ಟು ತೆಗಿತೀರಾ ನಿಮ್ ಕೆಪಾಸಿಟಿ. ಹೋಯ್ತು ಅನ್ನೋದು 6 ಮಾರ್ಕ್ಸ್. ಎಷ್ಟು? 34 ಮಾರ್ಕ್ಸ್ ಕವರ್ ಮಾಡಿದ್ದೀನಿ. ಆಯ್ತಾ? ನೀವು 30 ತಗೋಬಿಟ್ರೆ ಬನ್ನಿ, ಆಮೇಲೆ ನಿಮ್ಗೆ ನಾನೇ ಪಾರ್ಟಿ ಕೊಡಿಸ್ತೀನಿ. ನಿಜವಲ್ಲ, ಎಲ್ಗೋಗದ? ಏನ್ ಬೇಕು ನಿಮ್ಗೆ? ಅವೆಲ್ಲ ಇಲ್ಲ. ರೋಸ್ಟ್ ಐ ವಾಂಟ್ ಎಂಟರ್ಟೈನ್. ಅವೆಲ್ಲ ನಾನು ಮಾಡಲ್ಲ, ನಿಮ್ಗೂ
ಕಾಸ್ಟ್ ಓವರ್ ರನ್ ಅಂತ ಅಂದ್ರೆ, ಸೊ ಏನು ನಾವು ಇನಿಷಿಯಲ್ ಬಜೆಟ್ ಹಾಕಿರ್ತೀವಿ, ಸೊ 100 ಕೋಟಿ ಬಜೆಟ್ ಹಾಕಿದ್ವಿ, ಬಟ್ ಕಂಪ್ಲೀಟ್ ಆಗೋಷ್ಟೊಳಗೆ ಎಷ್ಟಾಗುತ್ತೆ? 110 ಕೋಟಿ, 120 ಕೋಟಿ, 130 ಕೋಟಿ ಅಷ್ಟಾಗುತ್ತೆ. ಸೊ ದಟ್ ದ ಎಕ್ಸ್ಟ್ರಾ ಅಮೌಂಟ್ ಇದೆಯಲ್ಲ, ಓಕೆ, ಎಕ್ಸ್ಟ್ರಾ ಅಮೌಂಟ್ ಆಗೋದನ್ನ ನಾವು ಕಾಸ್ಟ್ ಓವರ್ ರನ್ ಅಂತ ಕರಿತೀವಿ. ಕಾಸ್ಟ್ ಓವರ್ ರನ್. ಕಾಸ್ಟ್ ಓವರ್ ರನ್ ಅಂದ್ರೆ ಓಡ್ತಾ ಇರೋದು ಅಂತಲ್ಲ, ಓಕೆ, ಎಷ್ಟು ಜಾಸ್ತಿ ಅಗತ್ಯಕ್ಕಿಂತ ಜಾಸ್ತಿ ಆಗಿದೆ. ಓಕೆ, ಸೊ ರೀಸನ್ ಫಾರ್ ಕಾಸ್ಟ್ ಓವರ್ ರನ್ಸ್ ಏನಾಗ್ಬೋದು? ಫಸ್ಟ್ ಥಿಂಗು ನೀವೇ ಜನರಲ್ ಆಗಿ ಡಿಸ್ಕಸ್ ಮಾಡಿ. ರೀಸನ್ಸ್ ಫಾರ್ ಪ್ರಾಜೆಕ್ಟ್ ಕಾಸ್ಟ್ ಓವರ್ ರನ್ಸ್ ಅಂತಂದ್ರೆ ಆ ಎರಡನೇ ಸ್ಲೈಡ್ ಅಲ್ಲಿ ಇದೆ, ಅದು ಹೇಳ್ತಾ ಇದೀನಿ. ಫಸ್ಟ್ ಥಿಂಗ್ ಏನು? ಟೈಮ್. ಅಲ್ಲೇನೋ ಬಿಟ್ಬಿಡು, ಅಲ್ಲೇನೋ 7 8 ಕೊಟ್ಟಿದ್ದಾರೆ, ದಟ್ ಇಸ್ ನಾಟ್ ದ ಇಶ್ಯೂ. ನಿಂಗೆ ಏನು ಅರ್ಥ ಆಗಿದೆ ಹೇಳಪ್ಪ. ನೆಕ್ಸ್ಟ್ ಆಳುಗಳು ಕಲ್ಲು ಅಂತ ಹೇಳಿ ಎಲ್ಲ ಈಗ ಕೆಟ್ಟೋಗಿದೆ. ಇದು ಏನೇನ್ ಆಗಿರ್ಬೋದು ಕಾರಣ ಹೇಳ. ಹಾ, ವೆರಿ ಗುಡ್. ರಿಸೋರ್ಸ್ ಏನು ಯಾಕೋ ಅಲ್ಲೇ ಆದ್ಮೇಲೆ ಗೊತ್ತ ಮೇಲ. ಆಮೇಲೆ ನೀವೇಳ. ಹಾ, ಕೇಳಪ್ಪ, ನೀನೊಂದು ಹೇಳು. ಇವಾಗ ಇಷ್ಟೆಲ್ಲ ಡಿಸ್ಕಸ್ ಮಾಡೋದು, ಒಂದೊಂದು ಪಾಯಿಂಟ್ ಕೇಳೋ. ಕಾಸ್ಟ್ ಓವರ್ ರನ್ ಆಗುತ್ತೆ. ಒಂದು ನಾನು ಹೇಳಿದ್ದು ಟೈಮ್ ಜಾಸ್ತಿ ಆದ್ರಿಂದ, ಬಟ್ ಟೈಮೇ ಜಾಸ್ತಿ, ಟೈಮ್ ಒಳಗಡೆ ಮುಗಿದ್ರು ಕಾಸ್ಟ್ ಜಾಸ್ತಿ ಆಗಿರುತ್ತೆ. ಏನಂತೀವಿ ಅದನ್ನ? ವೆರಿ ಗುಡ್. ಏನದು? ರಿಸ್ಕ್. ರಿಸ್ಕ್ ಆದಾಗ ಜಾಸ್ತಿ ಆಗುತ್ತಾನೆ. ನೆಕ್ಸ್ಟ್ ಏನೋ ಮಾಡ್ತಾ ಇದ್ರಿ ಕಣ, ಸ್ಕ್ರೀನ್ ಕಡೆ ಸರ್. ನೀವು ಹೋಮ್ ಸ್ಕ್ರೀನ್ ಬಂದಿದ್ದೆ ಅಂತಾರೆ, ಅಲ್ಲಿ ಏನೋ ಬೇರೆ ಮಾಡ್ತಾ ಇದ್ದೆ ಅಂತ. PPT ತೆಗಿ ಮತ್ತೆ. ನಾನು ಫೋನ್ ಯೂಸ್ ಮಾಡಿ 7 8 ವರ್ಷ ಆದ್ಮೇಲೆ ನಿನ್ ಕೈಲಿ ಫೋನ್ ಬಂದಿರೋದು. ನೆಕ್ಸ್ಟ್, ಸೊ ಇಲ್ಲಿ ನಾವೇನು ಅಂದ್ರೆ ಇದಿಷ್ಟೇ ಅಂತಲ್ಲ, 8 ಅಂತಲ್ಲ, ಸೊ ಬೇರೆನೂ ಇರ್ಬೋದು. ಓಕೆ, ಸೊ ಅನ್ಪ್ಲಾನ್ಡ್ ಎಕ್ಸ್ಪಾನ್ಷನ್ ಆಫ್ ದ ಪ್ರಾಜೆಕ್ಟ್ ಸ್ಕೋಪ್. ಅನ್ಪ್ಲಾನ್ಡ್ ಎಕ್ಸ್ಪಾನ್ಷನ್ ಆಫ್ ದ ಪ್ರಾಜೆಕ್ಟ್ ಸ್ಕೋಪ್. ಓಕೆ, ಸೊ ಪ್ರಾಜೆಕ್ಟ್ ಈಗ ನಮ್ಮಲ್ಲಿ ಏನಿರುತ್ತೆ, 1 ವರ್ಷ ಅಂತ ಇರುತ್ತೆ. ಸೊ ಹೇಳ್ದೆ ಕೇಳ್ದೆ 1.5 ವರ್ಷ ಮಾಡ್ಬಿಡೋದು. ಅಥವಾ ಪ್ರಾಡಕ್ಟ್ 100 ರೆಡಿ ಮಾಡಬೇಕು, 150 ರೆಡಿ ಮಾಡೋದು, ಜಾಸ್ತಿ ಆಗುತ್ತಾ? ಕಾಸ್ಟ್ ಜಾಸ್ತಿ ಆಗೋದು. ಪ್ಲಾನ್ ಮಾಡಿದ್ವಾ ಫಸ್ಟ್? ಡಿಡ್ ವಿ ಪ್ಲಾನ್? ನೋ. ಸೊ ದಟ್ ಅನ್ಪ್ಲಾನ್ಡ್ ಎಕ್ಸ್ಪಾನ್ಷನ್ ಆಫ್ ದ ಪ್ರಾಜೆಕ್ಟ್ ಸ್ಕೋಪ್ ಅಂದ್ರೆ, ಸೊ ಇದರ್ ಪ್ರಾಜೆಕ್ಟ್ ಆರ್ ಪ್ರಾಡಕ್ಟ್ ಎರಡೂ ಕೂಡ. ನೆಕ್ಸ್ಟ್, ಇನಿಷಿಯಲ್ ಕಾಸ್ಟ್ ಎಸ್ಟಿಮೇಷನ್. ಫಸ್ಟ್ ನೋಡಿದ ತಕ್ಷಣ ನಾನು ಅದಕ್ಕೆ ಯಾವತ್ತು ಹೇಳಿದ್ದು, ಫಸ್ಟ್ ಇಂಪ್ರೆಷನ್ ಶುಡ್ ನಾಟ್ ಬಿ ದ ಬೆಸ್ಟ್ ಒನ್. ಏನಕ್ಕೆ ಅಂದ್ರೆ ಫಸ್ಟ್ ಅಲ್ಲ, ಸರ್ 100 ಕಿಲೋಮೀಟರ್ ರೋಡ್ ಸರ್, ಕೊಡಿ ಸರ್ 70 ಕೋಟಿಗೆ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲಿ ನೋಡಿದ್ರೆ 150 ಕೋಟಿ ಆದ್ರೂ ಮುಗ್ದಿರಲ್ಲ, ಇನ್ನೂ ದುಡ್ಡು ಆಗ್ತಾನೆ ಇರ್ತೀವಿ. ಇಂಪ್ರಾಪರ್, ಇನ್ಆಕ್ಯುರೇಟ್ ಇನಿಷಿಯಲ್ ಕಾಸ್ಟ್ ಎಸ್ಟಿಮೇಷನ್. ನೆಕ್ಸ್ಟ್, ಫೇಲ್ಯೂರ್ ಇನ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್. ಓಕೆ, ಸೊ ಪರ್ಫಾರ್ಮೆನ್ಸ್ ಅಂದ್ರೆ ಏನು? ಈಗ ಔಟ್ಪುಟ್ ಪ್ರತಿದಿನ ನಾವೇನ್ ಅನ್ಕೊಂಡಿರ್ತೀವಿ, ಫಾರ್ ಎಕ್ಸಾಂಪಲ್ 1 ಕಿಲೋಮೀಟರ್ ರೋಡು ಒಂದಿನಕ್ಕೆ ಆಗ್ಬೇಕು ಅಂತ, ಬಟ್ ಅಲ್ಲಿ 10 ದಿನ ಆದ್ರೂ 1 ಕಿಲೋಮೀಟರ್ ಆಗ್ತಿರಲ್ಲ. ಸೊ ಅಂಡರ್ ಪರ್ಫಾರ್ಮೆನ್ಸ್ ಇಂದಾಗಿ ಕಾಸ್ಟ್ ಓವರ್ ರನ್. ಸೊ ಅಂಡರ್ ಪರ್ಫಾರ್ಮೆನ್ಸ್ ಅಂದ್ರೆ ಏನಾಯ್ತು? ಸೊ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗ್ತಾ ಬರುತ್ತೆ. ಎಲ್ಲರಿಗೂ ಸಂಬಳ ಕೊಡೋದು ಕಡಿಮೆ ಮಾಡೋಕ್ಕಾಗತ್ತಾ? ನೋ. ಸೊ ದಟ್ಸ್ ವೈ ದ ಕಾಸ್ಟ್ ಓವರ್ ರನ್ happens. ನೆಕ್ಸ್ಟ್, ನೀವ್ ಹೇಳ್ಬೇಕಿದ. ಒಪ್ಬೋದು, ಇದೊಂದು ಕರೆಕ್ಟ್ ಆಗಿ ಫಸ್ಟ್ ಇಂದ ಸ್ಟಾರ್ಟ್ ಲಾಸ್ಟ್ ವರ್ಗು ಹೇಳಿದೆ. ಚಪ್ಪಾಳೆ ಹೊಡೆರ ಪರೀಕ್ಷಿತ್ಗೆ ಹಿಂಗೆ ಹೇಳ್ಬೇಕು. ನೆಕ್ಸ್ಟ್, ಹಾ, 5ನೇದು ಈಗ ಹೇಳಿದ್ರಲ್ಲ, ಸೊ ರಿಸ್ಕ್ ಬಂದೇ ಬರುತ್ತೆ. ರಿಸ್ಕ್ ಮ್ಯಾನೇಜ್ಮೆಂಟ್ಗೆ ನಾವೇನೇನು ಓದಿದ್ದು? ಸೊ ಫಸ್ಟ್ ಐಡೆಂಟಿಫೈಯಿಂಗ್, ಅನಲೈಸಿಂಗ್, ಓನರ್ಶಿಪ್ ಅಂಡ್ ದೆನ್ ಮಾನಿಟರಿಂಗ್. ಅದನ್ನ ಮಾಡಲಿಲ್ಲ ಅಂತಂದಾಗ, ಸೊ ಇಟ್ ವಿಲ್ ಡೆಫಿನೆಟ್ಲಿ ಇನ್ಕ್ರೀಸ್ ದ ಕಾಸ್ಟ್. ಹೌದು ತಾನೆ? ಈ ರಿಸ್ಕ್ ಬಂದಾಗ ಐದರ್ ನ್ಯಾಚುರಲ್ ಆಗಿ ಬರಬೇಕು ಅಥವಾ ಮ್ಯಾನ್ ಮೇಡ್ ಆದ್ರೂ ಆಗ್ಬೋದು. ಬಟ್ ಆಬ್ವಿಯಸ್ಲಿ ಅದರ ಜೊತೆಗೆ ಕಾಸ್ಟ್ ಇರುತ್ತೆ. ಪ್ರತಿಯೊಂದು ಎಲ್ಲವನ್ನೂ ಏನ್ರ ಮೇಲೆ ನಿಂತಿದೆ? ಮನಿ. ದುಡ್ಡಿದ್ರೆ ತಾನೇ ಏನಾದ್ರು ಮಾಡ್ಕೋಬೇಕು. ನೆಕ್ಸ್ಟ್,
ಅದೇ ಹೇಳುತ್ತಲ್ಲ ಕ್ರಿಕೆಟ್ ಟೀಮ್ದು. ಸರ್ 10 ಜನನು ಬ್ಯಾಟ್ಸ್ಮನ್ ಹಾಕೊಂಡು ಹೊರಟು ಸರ್ ಬೌಲಿಂಗ್ ಬೇಕಾದ್ರೆ ಅವನ ಯಾರು ಮಾಡ್ಕೊಳ್ಳೋಣ. ಅದಕ್ಕೆ ಎಡಗೈ ಬೌಲಿಂಗ್ ಮಾಡ್ಬಿಡ್ತೀವಿ ನಾವು ಬ್ಯಾಟ್ಸ್ಮನ್ಗಳೇ. ಹೋಗ್ಬೇಕು ಬಿಡ್ತಾರೆ ನೀವು 1000 ರನ್ ಹೊಡೆದ್ರು ಹೊಡ್ಬಿಡ್ತಾರೆ ಆಮೇಲೆ ಆಪೋಸಿಟ್. ಸೊ ಇಂಪ್ರಾಪರ್ ಎಷ್ಟು ರಿಸೋರ್ಸ್ ಬೇಕು ಅಡಿಕ್ವೇಟ್ ರಿಸೋರ್ಸ್ ಇದೆಯಾ ಅಷ್ಟನ್ನು ನಾವು ರೆಡಿ ಮಾಡಿ. ನೆಕ್ಸ್ಟ್ ಈಗ ಹೇಳಿದ್ರಲ್ಲ ಎಕ್ವಿಪ್ಮೆಂಟ್ಸ್. ಸೊ ನಮ್ಗೇನು ಈಗ ಡ್ರಿಲ್ಲಿಂಗ್ ಮಷೀನ್ ಸರ್ ಸಣ್ಣ ಪವರ್ದು ಬೇಕು, ಅವು ದಡಿ ತಂದ್ಬಿಡು. ಇದು ದಪ್ಪದ್ ಬೇಕು ಸಣ್ಣ ತಂದ್ಬಿಡು. ಅಥವಾ JCB ಬೇಕು, ಲಾರಿ ತಂದ್ಬಿಡು. JCBಗೂ ಲಾರಿ ಏನಪ್ಪ JCB ತೊಡಕಾಗುತ್ತಾ? ಟ್ರ್ಯಾಕ್ಟರ್ ಬೇಕು, ಟ್ರಿಲ್ಲರ್ ತಂದ್ಬಿಡೋದು. ಟಿಲ್ಲರ್ ಉಳ್ಬೋದು ಆದ್ರೆ ರೋಡ್ ರೋಲರ್ ಏನೋ ಅರ್ತ್ ಮೂವರ್ಸ್ ಅದೇ JCB ತಗೋಬ ಅಂದ್ರೆ ರೋಡ್ ರೋಲರ್ ತಂದ್ಬಿಡೋದು. ಸೊ ರಾಂಗ್ ಚಾಯ್ಸ್ ಆಫ್ ಎಕ್ವಿಪ್ಮೆಂಟ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ಕಾಂಪಿಟೆಂಟ್ ಮೆಟೀರಿಯಲ್ ಸಪ್ಲೈಸ್ ಅಂದ್ರೆ ಅದೇ ಸರ್ ಇವತ್ತು RCC ಹಾಕ್ಬೇಕು ಅಂತಿದ್ದೀವಿ, ಸಿಮೆಂಟ್ ಕಳಿಸ್ಬಿಡಿ. ಇಲ್ಲ ಅವತ್ತು ಸಿಮೆಂಟೇ ಇಲ್ಲ, ಎಲ್ಲ ಕೂತವ್ರೆ, ಎಲ್ಲ ಮೆಟೀರಿಯಲ್ ಐತೆ, ಸಿಮೆಂಟೇ ಇಲ್ಲ. RCC ಹಾಕಕ್ಕಾಗುತ್ತಾ? ದಟ್ಸ್ ಇಟ್. ಸೊ ಟೈಮ್ ಓವರ್ ರನ್ಸ್. ಸೊ ಇಲ್ಲೇನಾಯ್ತು, ದುಡ್ಡು ಜಾಸ್ತಿ ಆಗೋದು. ಈಗ ಟೈಮು ಜಾಸ್ತಿ ಆಗೋದು. ಏನೇನಕ್ಕೆ ಟೈಮ್ ಜಾಸ್ತಿ ಆಗುತ್ತೆ? ಓಕೆ, ಚೇಂಜ್ ಇನ್ ದ ಸ್ಕೋಪ್ ಆಫ್ ದ ಪ್ರಾಜೆಕ್ಟ್. ಚೇಂಜ್ ಇನ್ ದ ಸ್ಕೋಪ್ ಆಫ್ ದ ಪ್ರಾಜೆಕ್ಟ್. ಸೊ ನಾವು ಫಸ್ಟ್ ಡಿಫೈನ್ ಮಾಡಿದಾಗ 200 ಯೂನಿಟ್ ಅಂತ ಇತ್ತು, 200 ಪ್ರಾಡಕ್ಟ್ ಅಂತ. ಸೊ ಸ್ಕೋಪ್ ಅಲ್ಲಿ ಚೇಂಜ್ ಮಾಡುವ, 200 ಬೇಡಪ್ಪ 2000 ಮಾಡುವ. ಪ್ರಾಜೆಕ್ಟು 100 ಜನ ಬೇಡ 50 ಜನ ತಗೋ. ಏನಾಯ್ತು? ಸೊ ಟೈಮ್ ಶುಡ್ ಇನ್ಕ್ರೀಸ್. 50 ಜನ 100 ಜನ 200 ಪ್ರಾಡಕ್ಟ್ ಮಾಡೋದಂಗಿದೆ, 50 ಜನ 400 ಮಾಡೋದಂಗಿದೆ. ಯಾವ್ದು ಜಾಸ್ತಿ ಆಗುತ್ತೆ? ಯಾವ್ದು? ನಿಂಗೆ ಕ್ವಶನ್ ಅರ್ಥ ಆಗಿಲ್ಲ, ಆನ್ಸರ್ ಅರ್ಥ ಆಗಿಲ್ಲ. ಓಕೆ, ಸೊ ಇನ್ಎಫೆಕ್ಟಿವ್ ಪ್ರಾಜೆಕ್ಟ್ ಟೈಮ್ ಮ್ಯಾನೇಜ್ಮೆಂಟ್. ಓಕೆ, ಸೊ ನಾವು ಮೊದಲೇ ಇಲ್ಲಿ ನೋಡಿ, ಅವಾಗ ನಿಮ್ಗೆ ಏನು ಇಂಪಾರ್ಟೆಂಟ್ ಅಲ್ಲ ಅನ್ಸಿತ್ತು. ಸೊ ಪ್ರಾಜೆಕ್ಟ್ ಪ್ಲಾನು, ಡೈರಿ, ಚಾರ್ಟರು, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರು. ಓಕೆ, ಏನು ಕೇಳಿ ಇವೆಲ್ಲ ಮಾಡೋದು? ಸೊ ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್. ಇವತ್ತು ಏನ್ ಕೆಲಸ ಮಾಡಬೇಕು ಯಾರ್ಯಾರು ಅಂತ ರೆಡಿ ಇತ್ತು ಅಂತಂದ್ರೆ, ಸೊ ದೇ ಮಸ್ಟ್ ಡೂ ಇಟ್. ಓಕೆ, ಅದಕ್ಕೋಸ್ಕರ ನೆಕ್ಸ್ಟ್ ಇದು ಎಲ್ಲಾದ್ರಲ್ಲೂ ಆಗುವಂಥದ್ದೇ. ನೀವು ಕ್ಲಾಸಿಗೆ ಬರೋದ್ರಲ್ಲೇ ಹೇಳ್ಬೋದಲ್ಲ, 10:30 ಬನ್ನಿದ್ರೆ 11 ಗಂಟೆಗೆ ಬರ್ತೀರಾ, 4:40ವರೆಗೆ ಹೋಗ್ರು ಅಂದ್ರೆ 4 ಗಂಟೆಗೆ ಆಲೆ ಏನು ತೇಲಾಡ್ತಾ ಇರ್ತೀರಾ. ನಿಮ್ ನೋಡಿದ್ರೆ ನಿದ್ದೆ ಮಾಡ್ತಿರೋ ಸಿದ್ಧಾರ್ಥ. ಡಿಲೇ ಇನ್ ಒನ್ ಪ್ರಾಜೆಕ್ಟ್ ರಿಸಲ್ಟ್ ಇನ್ ಡಿಲೇಸ್ ಇನ್ ಸಬ್ಸಿಕ್ವೆಂಟ್ ಪ್ರಾಜೆಕ್ಟ್ಸ್. ಓಕೆ, ಬೆಸ್ಟ್ ಎಕ್ಸಾಂಪಲ್, ಮನೆ ಕಟ್ತಾ ಇರ್ತೀರಾ, ಫೌಂಡೇಶನ್ ಹಾಕಕ್ಕೆ 3 ತಿಂಗಳು ತಗೋಬಿಟ್ಟ. ಇನ್ ಮನೆ ಡಿಲೇ ಆಗತ್ತೆ ತಾನೆ. ಫೌಂಡೇಶನ್ ಹಾಕಕ್ಕೆ 3 ತಿಂಗಳಾಗೋಯ್ತು, ಪಟ ಅಂತ ಕಟ್ಬಿಡೋದ ಒಂದ್ ತಿಂಗಳಿಗೆ ಅಂತ ಆಗುತ್ತಾ? ಸಿ, ಪ್ರತಿಯೊಂದು ಫೇಸ್ಗೂ ಅದರದೇ ಆದಂತ ಒಂದು ಟೈಮ್ ಇರುತ್ತೆ, ಹೌದಾ? ಸೊ ಫೌಂಡೇಶನ್ ಅಂದ್ರೆ ಅದು ಅಷ್ಟಿನ ಮುಗಿಲಿಲ್ಲ ಅಂದ್ರೆ ಬೇರೆದಕ್ಕೂ ಅಫೆಕ್ಟ್ ಆಗುತ್ತೆ. ದಟ್ಸ್ ವೈ ಡಿಲೇ ಇನ್ ಒನ್ ಪ್ರಾಜೆಕ್ಟ್ ರಿಸಲ್ಟ್ಸ್ ಇನ್ ಡಿಲೇ ಇನ್ ಸಬ್ಸಿಕ್ವೆಂಟ್ ಪ್ರಾಜೆಕ್ಟ್ಸ್. ಓಕೆ, ನೆಕ್ಸ್ಟ್ ಯೂಸ್ ಆಫ್ ಔಟ್ಡೇಟೆಡ್ ಟೆಕ್ನಾಲಜಿ. ಈಗ ಗುಂಡಿ ತೊಡಕ್ಕೆ JCB ಅದೇ ಹೇಳೋದಲ್ಲ, 10 ಜನ ಮಾಡೋ ಕೆಲಸನ ಒಂದು JCB ಮಾಡುತ್ತೆ. ಸೊ ನೀವು ಬೇಡ ಸರ್, ನಮ್ಗೆ ಟೆಕ್ನಾಲಜಿ ಯೂಸ್ ಮಾಡಕ್ಕೆ ಇಷ್ಟ ಇಲ್ಲ, ಆಗ ಸೌಂಡ್ ಆಗಲ್ಲ, ಜನಗಳನ್ನ ಕರ್ಸ್ಕೊಂಡ್ಬಂದು ಮಾಡಿಸ್ತೀವಿ ಅಂದ್ರೆ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್. ಇದಕ್ಕೆ ನೀವ್ ಹೇಳ್ಬೇಕು, ರಾಜಕೀಯ ಮಾಡೋದು, ಅಥವಾ ಇಲ್ಲ ಅಂದ್ರೆ ಏನಾದ್ರು ಕೇಸ್ ಹಾಕ್ಸ್ಬಿಡೋದು, ಏನಾದ್ರು ಮಕ್ಕಳು ಇದು ಮಾಡ್ತಾರೆ, ಕ್ವಾಟ್ಲೆ ಕೊಡೋದು. ನೆಕ್ಸ್ಟ್ ಪೂರ್ ಅಡ್ಮಿನಿಸ್ಟ್ರೇಷನ್. ಏನೇ ತಪ್ಪು ಮಾಡ್ತಾ ಇರೋ ಎಂಪ್ಲಾಯಿಗಳ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ತಾ ಇರೋದು. ಓಕೆ, ಅವ್ನು ಕೆಲಸ ಮಾಡ್ತಾ ಇಲ್ಲ ಹಂಗೂ ಬಿಟ್ರೆ ಅವನೇನ್ ಮಾಡ್ತಾನೆ, ಇನ್ನೂ ಜಾಸ್ತಿ ಮಾಡ್ತಾನೆ. ಕರೆಕ್ಟಾಗಿ ಮಾಡಪ್ಪ ಅಂತ ಕರೆದು ಬುದ್ಧಿ ಹೇಳ್ಬೇಕು. ಅದು ಬಿಟ್ಬಿಟ್ಟು ಅವ್ನು ಮಾಡಿಲ್ಲ ಅಂತಂದಾಗ ನೀವು ಬಿಟ್ರೆ, ಎಕ್ಸ್ಕ್ಯೂಸ್ ಕೊಟ್ರೆ ತಲೆ ಮೇಲೆ ಇನ್ನೂ ಅದಕ್ಕೆ ಕೊಡಿಸ್ತಾನೆ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು. ಓಕೆ, ನಾಳೆ ಅಸೈನ್ಮೆಂಟ್ ಏನ್ ಹೇಳಿ?